ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚಂದನ. ನಮ್ಮ ಜೊತೆ ಇರುವಂತಹ ಗೆಸ್ಟ್ ತುಂಬಾ ಬ್ಯುಸಿ ಇದ್ದಾರೆ. ಈಗ ಸೀರಿಯಲ್ನಲ್ಲಿ, ಸಿನಿಮಾ ಅಲ್ಲಿ, ಕನ್ನಡದಲ್ಲಿ, ತೆಲುಗು ಅಲ್ಲಿ ಎಲ್ಲ ಕಡೆ ಬ್ಯುಸಿ ಇರುವಂತಹ ನಟ ರಾಜೇಶ್ ಧ್ರುವ ಅವರು ಇವತ್ತು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ನಮ್ಮ ಪಾಡ್ಕಾಸ್ಟ್ಗೆ ವೆಲ್ಕಮ್ ನಿಮಗೆ. ನಿಮಗೂ ಅಷ್ಟೇ. ಸೊ ಫಸ್ಟ್ ಹೇಗಿದೆ ಲೈಫ್, ಹೇಗಿದೆ? ಚೆನ್ನಾಗಿ ಹೋಗ್ತಾ ಇದೆ, ಬ್ಯುಸಿ ಇದ್ದೀನಿ, ಚೆನ್ನಾಗಿ ಹೋಗ್ತಾ ಇದೆ. 2025 ತುಂಬ ಒಳ್ಳೆ ಇಯರ್. ಇನ್ನೂ ಅರ್ಧ ವರ್ಷ ಇದೆ, ಏನೇನಾಗುತ್ತೆ ನೋಡಬೇಕು. ಸೊ ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಇವತ್ತು. ಖಂಡಿತ ಕಿಕ್ ಸ್ಟಾರ್ಟ್. ಸೊ ಜೋಶಲ್ಲಿ, ಎನರ್ಜಿಯಲ್ಲಿ ಇದ್ದೀರಾ. ಖಂಡಿತ. ಟೆನ್ಷನ್ ಸ್ವಲ್ಪ ಇದೆ ಅನ್ಸುತ್ತೆ. ಇರುತ್ತೆ, ಖಂಡಿತ ಇರುತ್ತೆ. ಬಿಕಾಸ್ ಸಿನಿಮಾ, ಸೀರಿಯಲ್ಸ್ ಎಲ್ಲ ಹ್ಯಾಂಡಲ್ ಮಾಡೋದು, ಆಮೇಲೆ ಅದರ ಕೆಲಸಗಳನ್ನು ನೋಡ್ಕೊಳ್ಳೋದು, ಜೊತೆಗೆ ಡೈರೆಕ್ಷನ್ ಬೇರೆ ನಡೀತಾ ಇತ್ತಲ್ಲ. ಸೊ ಡಬ್ಬಿಂಗ್ ಹಂತದಲ್ಲಿದೆ ಈಗ. ಸೊ ತೆಲುಗು ಸಿನಿಮಾ, ಸೊ ಎಲ್ಲ ಓಡಾಟ, ಒಂದಿನ 2 ದಿನ ಗ್ಯಾಪ್ ಸಿಕ್ಕರು ಹೈದರಾಬಾದ್ಗೆ ಹೋಗೋದು ಬರೋದು, ಈ ಥರದ್ದೆಲ್ಲ ನಡೀತಾ ಇದೆ. ಸೊ ಬ್ಯುಸಿ ಇದ್ದೀನಿ. ಸೊ ಈಗ ಕನ್ನಡದ ಟಾಪ್ ಸೀರಿಯಲ್ ಅಂದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರ್ತಿರೋ ಭಾಗ್ಯಲಕ್ಷ್ಮಿ ಸೀರಿಯಲ್ಲು, ಅದರಲ್ಲಿ ಕಿಶನ್ ಆಗಿ ಕಾಣಿಸ್ಕೊಳ್ತಿದ್ದೀರಾ. ಸೊ ಹೇಗಿದೆ ಸೀರಿಯಲ್ ಅಂದರೆ? ಮತ್ತೆ ಅದೊಂಥರ ಹೋಮ್ ಫೀಲಿಂಗ್ ನಿಮಗೆ ಕಲರ್ಸ್ ಕನ್ನಡ ಅಲ್ಲಿ ಮತ್ತೆ ಸೀರಿಯಲ್ ಮಾಡ್ತಿರೋದು. ಸೊ ಅದ್ರ ಬಗ್ಗೆ ಹೇಳಿ. ಅದೇ ಕಲರ್ಸ್ ಜೊತೆ ನನ್ನ ಒಂದು ಜರ್ನಿ ಇವಾಗ 3ನೇ ಸೀರಿಯಲ್ಲು ಆ್ಯಕ್ಚುಲಿ. ಸೊ ಕಲರ್ಸು ಮತ್ತು ಉದಯ ಒಂಥರ ನನಗೆ ತಾಯಿ ಮನೆ ಇದ್ದಂಗೆ. ಅಲ್ಲಿಂದ ಮುಗಿದ ತಕ್ಷಣ ಇನ್ನೊಂದು ಬರೋದು, ಇನ್ನೊಂದು ಮುಗಿದ ತಕ್ಷಣ ಮತ್ತೊಂದು, ಆ ಥರ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಸೊ ಅಗ್ನಿಸಾಕ್ಷಿ ಆಯಿತು, ಅಗ್ನಿಸಾಕ್ಷಿ ಆದಮೇಲೆ ಶ್ರೀಗೌರಿ ಆಯಿತು, ಶ್ರೀಗೌರಿ ಆದಮೇಲೆ ಈಗ ಮತ್ತೆ ಕಲರ್ಸ್ ಜೊತೆ ಭಾಗ್ಯಲಕ್ಷ್ಮಿಲಿ. ನನಗೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಭಾಗ್ಯಲಕ್ಷ್ಮಿ ಆಲ್ಮೋಸ್ಟ್ ನಾನು ಬಂದಾಗ 780 ಎಪಿಸೋಡ್ ಏನೋ ಇತ್ತು. ಎಕ್ಸೆಪ್ಟ್ ಮಾಡ್ತಾರಾ? ಯಾಕಂದರೆ ಅದರ ಜೊತೆ ಕೊಲಾಬ್ರೇಟ್ ಆಗಿ ಸ್ಟಾರ್ಟ್ ಆದಂಥ ಸೀರಿಯಲೇ ಮುಗಿದೋಯ್ತು. ಇದು ಹೆಂಗೆ ಅನ್ನೋದೊಂದು ತಲೆಯಲ್ಲಿತ್ತು, ಇಲ್ಲ ಅಂತಿಲ್ಲ. ಸಡನ್ನಾಗಿ ಕಿಶನ್ ಕ್ಯಾರೆಕ್ಟ್ರು ಈ ಥರ ಹಿಂಗೆ ಇದಂತೆ ಅದಂತೆ ಅಂತ ನರೇಷನ್ ಕೊಟ್ಟಾಗ ಓಕೆ, ನನ್ನ ಕಲರ್ಸ್ ಜೊತೆ ನನಗೊಂದು ರಿಲೇಷನ್ಶಿಪ್ ಚೆನ್ನಾಗಿದೆ. ಸುಮ್ಮನೆ ಯಾವ್ಯಾವುದೋ ಕರೆದು ಕೊಡಲ್ಲ ಅನ್ನೋದು ಗೊತ್ತು. ಬಟ್ ನಡೀತಿರೋ ಸೀರಿಯಲ್ ಜೊತೆ ಬೇಕಾ? ನಾಳೆ ವೈಂಡಪ್ ಆಗಿಬಿಟ್ರೆ, ಇವನು ಬಂದ ತಕ್ಷಣ ಜನಕ್ಕೆ ಇಷ್ಟ ಆಗಲಿಲ್ಲ, ವೈಂಡಪ್ ಆಗಿಬಿಟ್ರೆ ಹೆಂಗೆ? ಈ ಥರ ನೆಗೆಟಿವ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರೆ ನಾನು ತೊಗೊಳಕ್ಕೆ ರೆಡಿ ಇರಬೇಕು, ಬೇಕಾ ಅಂತ ನನಗೂ ಒಂದು ಸಲ ಅನಿಸಿತ್ತು. ಬಟ್ ಓಕೆ, ಒಂದು ಸಲ ಟ್ರೈ ಕೊಡೋಣ, ತಪ್ಪೇನಿಲ್ಲ. ನಾನು ಯಾವತ್ತೂ ನಡೀತಿದ್ದಂಥ ಸೀರಿಯಲ್ಗೆ ಮಿಡಲ್ ಎಂಟ್ರಿ ಕೊಟ್ಟಿದ್ದು ಯಾವ ಸೀರಿಯಲ್ಲೂ ಇಲ್ಲ. ಎಲ್ಲ ಫಸ್ಟಿಂದನೂ ಮಾಡ್ಕೊಂಬಂದಿದ್ದೆ, ಸರಿ ಅಂತ ಕೊಟ್ಟೆ. ಬಟ್ ನೋಡಿದ್ರೆ ಜನ ಫಸ್ಟ್ ಸೀರಿಯಲ್ ಅಂದರೆ ಇನಿಷಿಯಲಲ್ಲಿ ಏನು ಸೀರಿಯಲ್ಗಳು ಸ್ಟಾರ್ಟ್ ಆಗಿ ನಿಧಾನಕ್ಕೆ ಜನರ ತಲೆಯಲ್ಲಿ ಕೂರುತ್ತೋ ಹಾಗೆ ರಿಸೀವ್ ಮಾಡಿಬಿಟ್ರು. ನನಗೆ ಈಗಲೂ ಮೆಸೇಜ್ಗಳು ಬರ್ತಿರ್ತವೆ, ನಿಮಗೋಸ್ಕರ ನೋಡ್ತಿದ್ದೀವಿ, ಅಥವಾ ನೀವು ಬಂದಾಗಿಂದ ನೋಡ್ತಾ ಇದ್ದೀವಿ, ನಿಮ್ಮ ಫ್ಯಾಮಿಲಿ ಟ್ರ್ಯಾಕ್ ಸ್ಟಾರ್ಟ್ ಆದಮೇಲೆ ನಾವು ನೋಡ್ತಾ ಇದ್ದೀವಿ. ಸೊ ನಂಗೆ ಒಂಥರ ಕ್ಯೂರಿಯಸ್ ಆಯಿತು, ಚೆನ್ನಾಗಿ ಹೋಗ್ತಾ ಇದೆ, ಕಿಶನ್ ಕ್ಯಾರೆಕ್ಟರ್ನ ಎಕ್ಸೆಪ್ಟ್ ಮಾಡಿದ್ದಾರೆ, ಸೊ ನಾನು ಜಸ್ಟಿಸ್ ಕೊಡ್ತಿದ್ದೀನೇನೋ ಅಂತ ನನಗೆ ಆ ಫೀಲ್ ಸ್ಟಾರ್ಟ್ ಆಯಿತು. ಸೊ ಜನ ಇಷ್ಟಪಟ್ಟಿದ್ದಾರೆ. ನಿಮ್ಗೆ ಯಾವತ್ತಾದ್ರೂ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀರಾ ಸರ್? ತೆಲುಗು ಆ್ಯಕ್ಟರ್ ಸಿದ್ಧಾರ್ಥ ಥರ ಕಾಣಿಸ್ತೀರಾ ಸ್ವಲ್ಪ ಅಂತ ಏನಾದರೂ ರಿಸೆಂಬಲ್ ತುಂಬ ಜನ ತುಂಬ ಥರ ಹೇಳ್ತಾರೆ. ಈಗ ಇತ್ತೀಚೆಗೆ ನಾನು ಭಾಗ್ಯಲಕ್ಷ್ಮಿಗೆ ಬಂದಮೇಲೆ ವಿಷ್ಣು ಸರ್ ಥರ ಕಾಣ್ತೀರಾ ಅಂತ ಹೇಳೋದು. ಓಕೆ, ನಾನು ಜನಕ್ಕೆ ಯಾವ ಥರ ಕಾಣಿಸ್ಕೋತಿದ್ದೀನಿ ಅನ್ನೋದಕ್ಕಿಂತ ಜನ ನನ್ನ ಹೇಗೆ ರಿಸೀವ್ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಹೌದಾ, ಥ್ಯಾಂಕ್ ಯು ಅಂತಲೇ ಹೇಳ್ತೀನಿ. ಏನು ಮಾಡೋಕ್ಕಾಗುತ್ತೆ? ಯಾಕೆಂದರೆ ನಾನು ಎಲ್ಲ ಆರ್ಟಿಸ್ಟ್ಗಳ ಫ್ಯಾನೇ. ಯಾರ್ದೋ ರಿಸೆಂಬ್ಲೆನ್ಸ್ ಕಾಣಿಸುತ್ತೆ, ಖುಷಿ ಇದೆ ಖಂಡಿತ. ನಮ್ಮ ಆಫೀಸಲ್ಲೇ ಮಾತಾಡ್ಬೇಕಾದ್ರೆ ಹೇಳ್ತಿದ್ರು, ಸಿದ್ಧಾರ್ಥ ಥರ ಕಾಣಿಸ್ತಾರೆ, ಬೊಮ್ಮರಿಲು ಸಿನಿಮಾ ಅಲ್ಲಿ ಇರೋ ಸಿದ್ಧಾರ್ಥ ಥರ ಕಾಣಿಸ್ತಾರೆ. ಪ್ರಾಬಬ್ಲಿ ಇನ್ನೂ ಟ್ರಿಮ್ ಮಾಡಿದ್ರೆ ಕಾಣಿಸ್ಬೋದು ಪ್ರಾಬಬ್ಲಿ. ಸೊ ಅದೇ ಅಂದರೆ ಆಲ್ಮೋಸ್ಟ್ ತುಂಬ ವರ್ಷಗಳಿಂದ ಜನ ನಿಮ್ಮನ್ನು ನೋಡ್ಕೊಳ್ತಾ ಬರ್ತಾ ಇದ್ದಾರೆ. ಅಂದರೆ ಒಂದು ಟೆಲಿವಿಷನ್ ಅಂತ ಬಂದಾಗ ಅದು ಸಾಕಷ್ಟು ಜನ ಮನೆಯವರಿಗೆ ಹತ್ತಿರ ಆಗತ್ತೆ, ಫ್ಯಾಮಿಲೀಸ್ಗೆ ತುಂಬ ಹತ್ತಿರ ಆಗತ್ತೆ. ಸಿನಿಮಾ ಅಪರೂಪಕ್ಕೆ ನೋಡ್ಬೋದೇನೋ, ಬಟ್ ಸೀರಿಯಲ್ಸ್ ಅಂತ ಬಂದಾಗ ತುಂಬ ಜನ ಸೀರಿಯಲ್ಸ್ನ ಡೈಲಿ ನೋಡೋರು, ವೆಯ್ಟ್ ಮಾಡಿ ನೋಡೋರು, ಊಟ ಮಾಡೋವಾಗ ನೋಡೋರು, ಈ ಥರ ಲಾರ್ಜ್ ಆಡಿಯನ್ಸ್ ಇದ್ದಾರೆ. ಸೊ ಫಸ್ಟ್ ಟೈಮ್ ನೀವು ಸೀರಿಯಲ್ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾದಾಗ ಎಷ್ಟು ಖುಷಿ ಆಗಿತ್ತು, ಎಷ್ಟು ನರ್ವಸ್ನೆಸ್ ಇತ್ತು? ನರ್ವಸ್ನೆಸ್ಸೇ ಇರಲಿಲ್ಲ. ಬಿಕಾಸ್ ನಾನು ಡ್ಯಾನ್ಸ್ ಫೀಲ್ಡಿಂದ ಬಂದವನು, ಒಬ್ಬ ಡ್ಯಾನ್ಸರ್ ಆದವನು, ಒಂದು ಡ್ಯಾನ್ಸ್ ಕ್ಲಾಸಲ್ಲಿ ಕೊರಿಯೋಗ್ರಾಫರ್ ಆದವನು. ಸೊ ನನ್ನದೇ ಆದಂಥ ಒಂದು ಟೀಮ್ ಇತ್ತು. ನಮ್ಮದೆಲ್ಲ ಹೆಂಗೆ ಅಂದರೆ ಗಣೇಶ ಹಬ್ಬ ಬಂತ, ಅಲ್ಲಿ ಯಾರ್ದು ಬರ್ತ್ಡೇ ಸೆಲೆಬ್ರೇಷನ್ನ, ಮದುವೆ ರಿಸೆಪ್ಷನ್ನ, ನಮ್ಮ ಟೀಮ್ನ ತಗೊಂಡು ಹೋಗಿ ಪರ್ಫಾರ್ಮೆನ್ಸ್ ಕೊಡೋದು, ಪ್ರೋಗ್ರಾಮ್ ಕೊಡೋದು, ಬರೋದು. ಅದೊಂದು ಅಷ್ಟೊಂದು ಸಾವಿರಾರು ಜನರ ಮಧ್ಯದಲ್ಲಿ ನಾವು ಆ ಶೋನ ಕೊಡಬೇಕಾದ್ರೆ ಒಂದು ಕ್ಯಾಮ್ರಾ ಮುಂದೆ ಕಾನ್ಫಿಡೆನ್ಸ್ ಹೆಂಗೆ ಡೌನ್ ಆಗುತ್ತೆ, ಈ ಥರದ್ದೆಲ್ಲ ತುಂಬ ಇತ್ತು. ಸೊ ಫಸ್ಟ್ ಟೈಮ್ ನಾನು ಒಂದು ರಿಯಾಲಿಟಿ ಶೋಯಿಂದನೇ ಬಂದಿದ್ದು. ಸೊ ಹಾಗಾಗಿ
ಆ ಕ್ಯಾಮ್ರಾ ಅನ್ನೋ ಒಂದು ಫೋಬಿಯಾ ಇರಲಿಲ್ಲ ನನಗೆ. ಸೊ ಟಿ ವಿಲಿ ಬರ್ತಿದ್ದೀನಿ, ಒಬ್ಬಿಬ್ರು ಮನೆ ಟಿ ವಿಲಲ್ಲ, ಕೋಟ್ಯಾಂತರ ಜನ ಮನೆ ಟಿ ವಿಲಿ ಫಸ್ಟ್ ಟೈಮ್ ಬರ್ತಿದ್ದೀನಿ ಅಂತಂದಾಗ ನಾನು ಎಲ್ರಿಗೂ ಒಂದೇ ಹೇಳಿದ್ದು, ಯಾರಿಗೂ ಹೇಳಿರಲಿಲ್ಲ ಲೈಕ್ ನಾನು ಬರ್ತಿದ್ದೀನಿ ನೋಡಿ ಅಂತ. ಬಿಕಾಸ್ ಇಲ್ಲಿ ಹೆಂಗಾಗುತ್ತೆ ವರ್ಕ್ ಆಗುತ್ತೆ ಅಂತಂದರೆ ಇಂಡಸ್ಟ್ರಿ, ನಾವು ಬಂದರೆ ಮಾತ್ರ, ಕಾಣಿಸ್ಕೊಂಡ್ರೆ ಮಾತ್ರ ನಾವು ಬಂದ್ವಿ ಅಂತ ಹೇಳ್ಕೊಳಕ್ಕೆ ಸಾಧ್ಯ, ಹೇಳೋಕ್ಕಾಗಲ್ಲ, ಕಟ್ ಮಾಡಿ ಬಿಸಾಕೋರು ಬಿಸಾಕ್ತಾರೆ. ಆಮೇಲೆ ಸೀರಿಯಲ್ ಇಂಡಸ್ಟ್ರಿ ಬಗ್ಗೆ ನನಗೆ ಅಷ್ಟೊಂದು ಅಗಾಧವಾದ ನಾಲೆಜ್ ಇರಲಿಲ್ಲ ಬಂದಾಗ. ಏನು ಬೇಕಾದ್ರೆ, ಯಾಕಂದರೆ ಬರೀ ಕೇಳಿದೆ ಅಷ್ಟೇ, ಹಂಗಾಗ್ಬಿಡತ್ತಂತೆ ಹಿಂಗಾಗ್ಬಿಡತ್ತಂತೆ. ಎಲ್ಲೋ ಒಂದು ಕಡೆಯಿಂದ ಆ ಒಂದು ನರ್ವಸ್ನೆಸ್ ಇತ್ತು, ನಾನು ಬರಲ್ವೇನೋ ಅಂತ. ಅದು ಬಿಟ್ಟರೆ ನನಗೆ ಯಾವತ್ತೂ ಆ ನರ್ವಸ್ನೆಸ್ ಇರಲಿಲ್ಲ. ಬಟ್ ಈಗಲೂ ಎಂಥ ಕ್ಯಾರೆಕ್ಟರ್ ಕೊಟ್ರು, ಯಾರು ಮುಂದೆ ಬೇಕಾದ್ರೂ ಆರಾಮಾಗಿ ಆ್ಯಕ್ಟ್ ಮಾಡ್ಕೊಂಡು ಬರ್ತೀನಿ. ಸೊ ಡಾನ್ಸ್ ನಿಮ್ಮ ಶಿರ್ಸಿಯಲ್ಲಿರುವಂತಹ ಧ್ರುವ ಡಾನ್ಸ್ ಅಲ್ಲಿಂದ ಬಂದಿದ್ದು, ಅಂದರೆ ನಿಮಗೆ ಹೆಸರು ಕೂಡ ಧ್ರುವ ಅನ್ನೋದು ಆ ಡ್ಯಾನ್ಸ್ ಸ್ಟುಡಿಯೋಯಿಂದನೇ ಬಂತು ಅಂತ ಕೇಳ್ಪಟ್ವಿ. ಆ ಸ್ಟೋರಿ ಏನು ಅಂತ? ಧ್ರುವ ಅಂತಂದರೆ ನಕ್ಷತ್ರ. ನಾನೊಂದು ಬೇರೆ ಡ್ಯಾನ್ಸ್ ತಂಡನ ಕಟ್ಕೊಂಡಿದ್ದೆ, ಅದಕ್ಕೆ ತುಂಬ ಜನ ಕೊಲಾಬ್ರೇಟ್ ಆಗಿದ್ದರು. ಅವರಿಂದನೇ ಒಂದಷ್ಟು ಮಾತುಗಳು ಅಥವಾ ಮನಸ್ಸಿಗೆ ಹರ್ಟ್ ಆಗುವಂಥ ತುಂಬ ಸಿಚುವೇಶನ್ಸ್ಗಳು ಬಂದಾಗ ನಾನು ಆ ತಂಡನ ಬಿಟ್ಟು, ಇಲ್ಲ ನನ್ನ ಡ್ಯಾನ್ಸ್ ಕ್ಲಾಸಿನ ಮಕ್ಕಳಿಗೋಸ್ಕರ ನಾನು ಸಪ್ರೇಟ್ ಮಾಡ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಿದೆ. ಬಿಕಾಸ್ ನನಗೆ ನನ್ನ ಡ್ಯಾನ್ಸ್ ಕ್ಲಾಸಲ್ಲಿದ್ದಂಥವ್ರು ಆಲ್ಮೋಸ್ಟ್ ಎಲ್ಲ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು. ರಾಜೇಶ್ ಅಣ್ಣ ಅಂತಂದರೆ ಹಂಗಿತ್ತು, ಈವನ್ ಪೇರೆಂಟ್ಸ್ಗೂ ಸಹಿತ. ಅಲ್ಲಿ ಮಕ್ಕಳು ಹೋದರೆ 100% ಅಲ್ಲಿ ಡ್ಯಾನ್ಸ್ ಕಲಿತಾರೆ ಅಂತ ಒಂದಿತ್ತು. ಆವಾಗ ನನಗೊಂದು ತಂಡಕ್ಕೆ ಒಂದು ಹೆಸರು ಬೇಕು, ಡ್ಯಾನ್ಸ್ ಕ್ಲಾಸಿಗೆ ಒಂದು ಹೆಸರು ಬೇಕು. ಏನು ಮಾಡೋಣ ಅಂತ ನೋಡ್ಕೊಂಡಾಗ, ಏನೋ ಸುಮ್ಮನೆ ರಾತ್ರಿ ಹೊತ್ತು ಗೊತ್ತಲ್ಲ, ಸುಮ್ಮನೆ ಆಕಾಶ ನೋಡ್ತಾ ಇರ್ತೀವಿ, ಏನೂ ಗೊತ್ತಿಲ್ಲದಿದ್ದಾಗ ಏನು ಮಾಡ್ತೀವಿ, ಆಕಾಶ ನೋಡ್ತೀವಿ. ಚಂದ್ರನ ಪಕ್ಕ ಒಂದು ನಕ್ಷತ್ರ, ಅದು ಹೊಳಿತಿರೋ ನಕ್ಷತ್ರ ಯಾವುದು? ಆಬ್ವಿಯಸ್ಲಿ ಧ್ರುವ ನಕ್ಷತ್ರ ಅಂತ ಹೇಳ್ತೀವಿ. ಚೆನ್ನಾಗಿದೆಯಲ್ಲ, ಕರೆಯೋಕ್ಕೂ ಚೆನ್ನಾಗಿದೆಯಲ್ಲ, ಧ್ರುವ, DHRUVA, ಕನ್ನಡದಲ್ಲಿ ಧ್ರುವ 2 ಅಕ್ಷರ ಕೇಳಿದ ತಕ್ಷಣ ಯಾರು ಪೆಟ್ ನೇಮ್ ಇಡೋಕ್ಕಾಗಲ್ಲ, ಶಾರ್ಟ್ ಮಾಡೋಕ್ಕಾಗಲ್ಲ. ಹೌದು, ಈ ಥರ ಎಲ್ಲ ಇದ್ದಾಗ ಓಕೆ, ಸುಮ್ಮನೆ ಬರಿತಾ ಹೋದೆ ಪೇಪರಲ್ಲಿ, ಧ್ರುವ ಡ್ಯಾನ್ಸ್ ಕ್ಲಾಸ್ ಅಂತೆ, ಧ್ರುವ ಸ್ಕೂಲ್ ಆಫ್ ಡ್ಯಾನ್ಸ್ ಅಂತೆ, ಧ್ರುವ ಸ್ಕೂಲ್ ಆಫ್ ಆರ್ಟ್ ಅಂತೆ, ಏನೇನೋ ಬರಿತಾ ಹೋದೆ. ಅದ್ರಲ್ಲಿ ಒಂದು ಸೆಲೆಕ್ಟ್ ಮಾಡಿದೆ. ನನ್ನ ಫ್ರೆಂಡ್ಸಿಗೆ ತೋರಿಸ್ದೆ, ಹೆಂಗಿದೆಯಪ್ಪ, ನನ್ನ ಫ್ರೆಂಡ್ ಶರತ್ ಅಂತ ಇದ್ದಾನೆ, ಅವನಿಗೆ ತೋರಿಸ್ದೆ, ಹೆಂಗಿದೆಯಪ್ಪ ಅಂತ. ಚೆನ್ನಾಗಿದೆ ಅಂತಂದು, ಇಡೋಣ, ಇಟ್ಕೊಳ್ಳೋಣ, ಸರಿ ಇಟ್ಬಿಟ್ಟಾಗಿ ಅದು ಒಂದು 3 ವರ್ಷ ಡ್ಯಾನ್ಸ್ ಕ್ಲಾಸು ತುಂಬ ಚೆನ್ನಾಗಿ ರನ್ ಆಯಿತು. ಮಕ್ಕಳು ಅಂತಂದರೆ ಧ್ರುವ ಅಂದರೆ ಮಕ್ಕಳು ಅನ್ನೋ ಥರ. ಯಾರು ಅದು ರಾಜೇಶ್ ಅಂತಂದರೆ, ಧ್ರುವ ಸ್ಕೂಲ್, ಅವನಾ, ಈ ಥರ ರಿಜಿಸ್ಟರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಿಮ್ಗೆ ಎಂಡ್ ಆಫ್ ದ ಡೇ ಹೆಸರು ರಿಜಿಸ್ಟರ್ ತಾನೇ ಆಗಬೇಕು. ಇಂಡಸ್ಟ್ರಿಗೆ ಬರಬೇಕು ಅಂದ್ರೆ ಒಂದು ಹೆಸರು ಇರಬೇಕು. ಅಪ್ಪ ಅಮ್ಮ ಇಟ್ಟಿದ್ದ ಹೆಸರನ್ನು ನಾನು ಸಡನ್ನಾಗಿ ಚೇಂಜ್ ಮಾಡ್ಕೊಳ್ಳೋಷ್ಟು ನನಗೆ ಆ ನ್ಯೂಮರಾಲಜಿ ಆಗಲಿ ಮತ್ತೊಂದಾಗಲಿ ಗೊತ್ತಿಲ್ಲ. ಆ್ಯಡ್ ಮಾಡ್ಕೊಳ್ಳೋಕ್ಕೇನು ತಪ್ಪಲ್ಲ. ಸೊ ರಾಜೇಶ್ ಇದ್ದಿದ್ದು ಪಕ್ಕದಲ್ಲಿ ಧ್ರುವ ಸೇರಿಸ್ಕೊಂತು. ತುಂಬ ಜನ ಈಗಲೂ ಹೇಳ್ತಾರೆ, ನೀವೇನು ಧ್ರುವ ಸರ್ಜಾ ಅವ್ರ ಫ್ಯಾನಾ ಅಂತ ಕೇಳ್ತಾರೆ, ಅಥವಾ ನೀವು ಅವರು ಇನ್ಫ್ಲುಯೆನ್ಸಿಂದ ಇಟ್ಕೊಂಡ್ರಾ ಅಂತ ಕೇಳ್ತಾರೆ. ಹಾಗೆ ಅಂದ್ಕೊಳ್ಳಿ, ಪರವಾಗಿಲ್ಲ. ಯಾಕೆಂದರೆ ಪ್ರಾಬಬ್ಲಿ ನಾನು ಇಂಡಸ್ಟ್ರಿಗೆ ಬಂದಾಗ ಅವ್ರು ಇನ್ನೂ ಬಂದಿರಲಿಲ್ಲ. ಅವರು ಅಷ್ಟೇ 2008-9 ಹಂಗೆ ಬಂದಿದ್ದು. ನಾನು ಅದೇ ಟೈಮಲ್ಲೇ ಬಂದಿದ್ದು. ಬಟ್ ನಾನು ಒಂದು ರಿಯಾಲಿಟಿ ಶೋ ಮಾಡಿದ್ದೆ ಕೂಡ ಆಗ. ಇಲ್ಲ, ಪ್ರಾಬಬ್ಲಿ ಅವರು 2011 ಅನ್ಸುತ್ತೆ ಬಂದಿದ್ದು. ಎಂಡ್ ಆಫ್ ದ ಡೇ ಅವ್ರ ಹೆಸರು ಚಾಲ್ತಿಲಿದ್ದಾಗ ನಾವು ಆಮೇಲೆ ಬಂದಿದ್ದು, ಅಥವಾ ನಮ್ಮ ಹೆಸರು ಆಮೇಲೆ ಕೇಳಿಸ್ಕೊಂಡಾಗ, ಆಬ್ವಿಯಸ್ಲಿ ಅವ್ರ ಹೆಸರುಗಳನ್ನ ಜಾಯಿನ್ ಮಾಡ್ಕೊಂಡಾಗ ಮಿಸ್ಗೈಡ್ ಆಗ್ಬೋದು. ಬಟ್ ರಾಜೇಶ್ ಧ್ರುವ ಅಂತ ಇಂಡಸ್ಟ್ರಿ ಅಂತಂದರೆ ನನ್ನ ಫೇಸ್ ನೆನಪಾಗುತ್ತೆ. ಅಷ್ಟರ ತನಕ ಬಂತು. ಅಂದರೆ ರಿಜಿಸ್ಟರ್ ಆಗೋದು ಒಂದು ಆ್ಯಕ್ಟರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಅಂದರೆ ಒಂದು ಕೆರಿಯರ್ ಸ್ಮೂತಾಗಿ ಹೋಗ್ತಾ ಇದೆ, ಸಿನಿಮಾ ಮಾಡಬೇಕು ಅನ್ನೋದು ಮೊದಲಿಂದ ಇತ್ತಾ? ಅಂದರೆ ಡ್ಯಾನ್ಸ್ ಸ್ಟುಡಿಯೋ ಮಾಡಿದಾಗಿಂದ ಇತ್ತಾ, ಅಥವಾ ಸೀರಿಯಲಿಗೆ ಬಂದಮೇಲೆ ಸಿನಿಮಾ ಮಾಡಬೇಕು, ಡೈರೆಕ್ಟ್ ಮಾಡಬೇಕು ಅನ್ನೋ ಆಸಕ್ತಿ ಬಂತ? ನಾನು ನಿಮ್ಗೆ ಹೇಳಿದ್ನಲ್ಲ, ಫಸ್ಟು ಒಂದು ರಿಯಾಲಿಟಿ ಶೋ ಮಾಡಿದೆ ಅಂತ. ಆ ರಿಯಾಲಿಟಿ ಶೋ ಮಾಡಬೇಕಾದ್ರೆ ನನ್ನಲ್ಲಿ ಒಬ್ಬ ಸ್ಕ್ರಿಪ್ಟ್ ರೈಟ್ರ್ ಇದ್ದ. ಸ್ಕ್ರಿಪ್ಟ್ ಬರೀತಾ ಇದ್ದೆ. ಅದು ತುಂಬ ಇಮ್ಮೆಚ್ಯೂರ್ ಸ್ಕ್ರಿಪ್ಟ್. ಈಗಲೂ ನಾನು ಇವತ್ತು ಯಾವುದೋ ಒಂದು ಬರೆದ್ರೆ ನಾಳೆ ಬಂದು ನೋಡೋದು ಏನು ಚೆನ್ನಾಗಿಲ್ಲ ಅಂತ ಬಿಸಾಕ್ತೀನಿ. ಒಂದು ದಿನಕ್ಕೂ ಆ ಮೆಚ್ಯೂರಿಟಿ ಬರ್ತಾ ಹೋಗುತ್ತೆ. ಆಗ ನಾನೊಂದು ಫ್ರೆಂಡ್ ಸರ್ಕಲ್ ಅಂತ ಒಂದು 4 ಅವರ್ ಮೂವಿ ಮಾಡಿದ್ದೆ. ಅಂದರೆ ಇನ್ನೂ ಜಾಸ್ತಿ ಇತ್ತು, ಕಟ್ ಮಾಡಿದಾಗ 4 ಅವರು. ಅದನ್ನು ಆ ಪ್ರೊಫೈಲ್ನ ಇಟ್ಕೊಂಡೆ. ಯಾರ ಹತ್ರನಾದರೂ ನಾನು ದೊಡ್ಡವ್ರ ಹತ್ರ ಹೋದಾಗ ಚಾನ್ಸ್ ಕೇಳೋಕ್ಕೆ ವಿತ್ CD ತೊಗೊಂಡು ಹೋಗ್ತಾ ಇದ್ದೆ. ನನ್ನ ಫೋಟೋಸ್ ಜೊತೆಗೆ ಏನು ಮಾಡಿದ್ಯಪ್ಪ ನೀನು ಅಂತ ಬಾಯಿ ಮಾತಲ್ಲಿ ಯಾಕೆ ಹೇಳ್ಬೇಕು, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ತೊಗೊಳ್ಳಿ ಸರ್ ನೋಡಿ, CD ಇಟ್ಕೊಂಡು ಹೋಗ್ತಿದ್ದೆ. ಅವಾಗ CD ಸಮಾನ ಅಲ್ಲ, CD ತೊಗೊಂಡೋಗಿ ಕೊಡ್ತಾ ಇದ್ದೆ. ನನಗೇನು ಗೊತ್ತಿಲ್ಲ, ನಾನು ಯಾರ ಜೊತೆನೂ ಅಸೋಸಿಯೇಟ್ ಆಗಿ, ಅಸಿಸ್ಟೆಂಟ್ ಆಗಿ, ಒಂದು ಕಂಪ್ಲೀಟ್ ಸಿನಿಮಾ ಆಗಲಿ ತಂಡದಲ್ಲಾಗಲಿ ನಾನು ಇರಲಿಲ್ಲ.
ನನಗೇನು ಗೊತ್ತು ಸಿನಿಮಾ ಬಗ್ಗೆ ನೋಡಿದವನು ನಾನು. ಆ ಸಿನಿಮಾನ ನಾವು ನೋಡಬೇಕಾದ್ರೆ ಯೂಶ್ವಲಿ ಏನು ಮಾಡ್ತೀವಿ, ಚಪ್ಪಾಳೆ ತೊಡ್ಕೊಂಡು ಎಂಟರ್ಟೈನ್ಮೆಂಟ್ ಸಿಗ್ತಾ ಬಂದ್ಬಿಡ್ತೀವಿ. ನಮ್ದು ಹಂಗಲ್ಲ. ಅವ್ನು ಕ್ಯಾಮ್ರಾ ವರ್ಕ್ ಹೆಂಗೆ ಮಾಡಿದ್ದಾನೆ, ಅವ್ನು ಎಡಿಟಿಂಗ್ ಹೆಂಗೆ ಮಾಡಿದ್ದಾನೆ, ಅವ್ನು ಶಾರ್ಟ್ ಕಂಪೋಸ್ ಹೆಂಗೆ ಮಾಡಿದ್ದಾನೆ, ಫ್ರೇಮ್ ಹೆಂಗೆ ಇಟ್ಟಿದ್ದಾನೆ, ಇದು ಏನಕ್ಕೆ ಲೀಡ್ ಆಯಿತು, ಯಾಕೆ ಬಂತು, ಈ ಥರದಕ್ಕೆಲ್ಲ ಆ ಟೆಕ್ನಾಲಜಿನ ನಾವು ಏನೇನು ಯೂಸ್ ಮಾಡಿದರೆ ಎಲ್ಲ ಹುಡ್ಕೊಂಬರ್ತಾಯಿದ್ವಿ. ಆವಾಗ ಬೆಂಗಳೂರಿಗೆ ಬಂದಾಗ ಒಂದು 30,000 ರೂಪಾಯಿ ಕ್ಯಾಮ್ರಾ ತೊಗೊಂಡಿದ್ದು, DSLR ಕ್ಯಾಮ್ರಾ, ಕೆನಾನ್ 650D ಅಂತ. ಅದನ್ನು ಈಗಲೂ ನನ್ನ ಹತ್ರ ಇದೆ. ಆ ಕ್ಯಾಮ್ರಾ ಇಟ್ಕೊಂಡೆ ಆಲ್ಮೋಸ್ಟ್ ಒಂದು 7 ಶಾರ್ಟ್ ಫಿಲ್ಮ್ಗಳನ್ನು ನಾನೇ ಡೈರೆಕ್ಟ್ ಮಾಡಿದೆ, ಅಗ್ನಿಸಾಕ್ಷಿ ಜೊತೆಗೆ. ಆ ಥರ ಬೆಳ್ಕೊಂಬಂತು. ನನಗೆ ಈಗಲೂ ಗೊತ್ತಿಲ್ಲ ನಾನು ಮುಂದಕ್ಕೆ ದೊಡ್ಡ ಆ್ಯಕ್ಟ್ರ್ ಆಗ್ತೀನೋ, ಡೈರೆಕ್ಟರ್ ಆಗ್ತೀನೋ, ಮತ್ತೊಂದು ಆಗ್ತೀನೋ, ನನಗೂ ಗೊತ್ತಿಲ್ಲ. ಗೋ ವಿತ್ ದ ಫ್ಲೋ ಅನ್ನೋ ಥರ ನನಗೆ ಅವಕಾಶ ಬಂತು ಡೈರೆಕ್ಷನ್ ಮಾಡೋವಂಥದ್ದು ಸಿನಿಮಾ ಮಾಡಿದೆ, ಆ್ಯಕ್ಟಿಂಗಿಗೆ ಅವಕಾಶ ಬಂತು ಮಾಡಿದೆ. ಆ ಥರ ಹೋಗ್ತಾ ಇದೆ ಜರ್ನಿ. ಸೊ ಇಫ್ ನಾಟ್ ಧ್ರುವ ಅವ್ರು ಆ್ಯಕ್ಟರ್ ಆಗಿಲ್ಲ ಅಂದರೆ ಒಂದು ಡ್ಯಾನ್ಸರ್ ಆಗೇ ಇರ್ತಿದ್ರಾ ಅಥವಾ ಯಾವುದಾದ್ರು ಕಾರ್ಪೊರೇಟ್ ಜಾಬ್ ಮಾಡ್ತಿದ್ರಾ, ಹೇಗೆ? ಕಾರ್ಪೊರೇಟ್ ಅಂತೂ ಚಾನ್ಸೇ ಇಲ್ಲ. ಬಿಕಾಸ್ ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡೋಷ್ಟು ನನಗೆ ದೇವರಣೆ ಆಗಲ್ಲ. 100% ಇಂಡಸ್ಟ್ರಿಲೇ ಇರ್ತಿದ್ದೆ, ಮೀಡಿಯಾದಲ್ಲೂ ಇಂಡಸ್ಟ್ರಿಲೋ ಖಂಡಿತವಾಗ್ಲೂ ಇರ್ತಿದ್ದೆ. ಅದು ಆ್ಯಕ್ಟ್ರಾಗೋ ಡೈರೆಕ್ಟ್ರಾಗೋ ಗೊತ್ತಿಲ್ಲ. ಬಟ್ ಡ್ಯಾನ್ಸ್ ಬರ್ತಿರೋದಕ್ಕೆ ಪ್ರಾಬಬ್ಲಿ ಕೊರಿಯೋಗ್ರಾಫರ್ ಆಗಿರ್ತಿದ್ನೇನೋ, ಗೊತ್ತಿಲ್ಲ. ಸಿನಿಮಾ ಕೊರಿಯೋಗ್ರಾಫರ್ ಆಗ್ಬೋದಿತ್ತು. ಬಿಕಾಸ್ ನನ್ನ ಸಿನಿಮಾಗೆ ನಾನೇ ಕೊರಿಯೋಗ್ರಾಫರ್ ಮಾಡೋದು. ಈಗ ಕೊರಿಯೋಗ್ರಫಿ ಎಲ್ಲ ಕಂಪ್ಲೀಟ್ ನಾನೇ ಮಾಡೋದು. ಅಂದರೆ ಬೇರೆ ಯಾರಿಗೂ ಅಂದರೆ ಅವಕಾಶ ಕೊಡಬಾರ್ದು ಅಂತಲ್ಲ, ಆ ಲೆವೆಲ್ಲಿನ ಶಾರ್ಟ್ ಕಂಪೋಸ್ ಆಗಲಿ ಅಥವಾ ಸ್ಟೆಪ್ ಕಂಪೋಸ್ ಆಗಲಿ ಇರಲಿಲ್ಲ. ಸೊ ಹಾಗೆ ಸದ್ಯಕ್ಕೆ ನಾನೇ ಮಾಡ್ಕೋತಾ ಇದ್ದೀನಿ. ಮುಂದಿನ ದಿನದಲ್ಲಿ ಬೇರೆ ಕೊರಿಯೋಗ್ರಾಫರ್ ಜೊತೆ ವರ್ಕ್ ಮಾಡ್ಬೋದು. ಇನ್ನು ಏನೇನು ಬರುತ್ತೆ ರಾಜೇಶ್ ಅವ್ರಿಗೆ? ಅಂದರೆ ಕೊರಿಯೋಗ್ರಫಿ ಮಾಡ್ತೀರಾ, ಡೈರೆಕ್ಷನ್ ಮಾಡ್ತೀರಾ, ಸ್ಕ್ರಿಪ್ಟ್ ರೈಟಿಂಗ್ ಮಾಡ್ತೀರಾ, ಆ್ಯಕ್ಟಿಂಗ್ ಮಾಡ್ತೀರಾ, ಕ್ಯಾಮ್ರಾ ವರ್ಕು ಬರುತ್ತೆ, ಇನ್ನೇನು ಬಿಟ್ಟಿದ್ದೀರಾ? ಲಿರಿಕ್ಸ್ ಬರಿತೀನಿ. ನನ್ನ ಸಿನಿಮಾಗಳಿಗೆ ಒಂದಾದರೂ ಸಾಂಗ್ ನಾನು ಬರೀತೀನಿ. ಅದು ನನ್ನ ಮೆಚ್ಯೂರಿಟಿ ಇಲ್ಲಿರುವಂಥದ್ದು. ಎಡಿಟಿಂಗ್ ಮಾಡ್ತೀನಿ, ಸಿನಿಮಾ ಎಡಿಟಿಂಗ್. ನನ್ನ ಸಿನಿಮಾ ಫಸ್ಟ್ ಡ್ರಾಫ್ಟ್ ಎಡಿಟ್ ನಾನೇ ಮಾಡ್ಕೋತಿದ್ದೆ. ಸೊ ಹಾಗಾಗಿ ನನಗೆ ಮೊನ್ನೆ ಮಾಡೋ ಸಿನಿಮಾ ತನಕನೂ ಯಾವುದೇ ಲೈವ್ ಎಡಿಟಿಂಗ್ ನನ್ನ ಸಿನಿಮಾದಲ್ಲಿ ಇರಲೇ ಇಲ್ಲ. ಸಿನಿಮಾ ಎಡಿಟಿಂಗ್ ನಾನೇ ಮಾಡಿಬಿಡ್ತಿದ್ದೆ. ಸೊ ಈ ಥರದ್ದೆಲ್ಲ ಅಂದರೆ ನಮ್ಮ ಕರಕುಶಲ ಏನೇನು ಇರುತ್ತೆ ಎಲ್ಲ ನಮಗೆ ಗೊತ್ತಿರಬೇಕು ಫಸ್ಟ್. ಇಲ್ಲಾಂದರೆ ನೀವು ಡೈರೆಕ್ಟ್ ಆಗೋಕ್ಕೆ ಅಷ್ಟು ಈಸಿಯಾಗಿ ಸಾಧ್ಯ ಆಗಲ್ಲ. ಅಂದರೆ ಪ್ರತಿಯೊಂದು ಗೊತ್ತಿರಬೇಕು, ಎಡಿಟಿಂಗ್ ಎಲಿಮೆಂಟ್, ಶಾರ್ಟ್ ಕಂಪೋಸ್, ಕ್ಯಾಮ್ರಾ ವರ್ಕ್ ಎಲ್ಲ ಗೊತ್ತಿರಬೇಕು. ಇಲ್ಲಾಂದ್ರೆ ಅಷ್ಟು ಈಸಿ ಇಲ್ಲ. ಸೊ ಇಷ್ಟು ಕಷ್ಟಗಳು ಅಂದರೆ ಒಂದು ಕನಸು ಕಟ್ಕೊಂಡು ಬರೋದು ತುಂಬ ಈಸಿ ಅಂತ ಹೇಳ್ತಾರೆ. ಅದನ್ನು ನನಸು ಮಾಡ್ಕೊಳ್ಳೋದಕ್ಕೆ ಹಾಕಬೇಕಾಗಿರುವಂತಹ ಎಫರ್ಟ್ಸು ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಅಂತ. ಸೊ ನೀವು ಒಂದು ಡ್ರೀಮ್ನ ಇಟ್ಕೊಂಡು ಬಂದರೆ ಈಗ ಅದು ಫುಲ್ಫಿಲ್ ಆಗ್ತಾ ಇದೆ. ಸೊ ಯಾವೆಲ್ಲ ಪ್ರಾಜೆಕ್ಟ್ಸ್ ಇದೆ? ಪೀಟರ್ ಅಂತ ಒಂದು ಆ್ಯಂಬಿಷಿಯಸ್ ಪ್ರಾಜೆಕ್ಟ್ ಅದು ನನ್ನ ಒಂದು ಕೆರಿಯರ್ಗೆ. ಪ್ರಾಬಬ್ಲಿ ಯಾಕಂದ್ರೆ ನಾನು ಚಿತ್ರರಂಗದಲ್ಲಿ ಹಿಂಗಾಗತ್ತೆ ಹಂಗಾಗತ್ತೆ ಅಂತ ನಾನು ಈಗಿನ ಟೈಮಲ್ಲಂತೂ ಆ ಕನಸು ಕಾಣೋಕ್ಕಾಗಲ್ಲ. ಬಟ್ ನಮ್ಮ ವರ್ಕ್ ನಾವು 100% ಮಾಡಿದ್ದೀವಿ. ಸುಖೇಶ್ ಶೆಟ್ಟಿ ಅಂತ ಡೈರೆಕ್ಟರು, ದೂರದರ್ಶನ ಅಂತ ಒಂದು ಹಿಂದೆ ಸಿನಿಮಾ ಮಾಡಿದರು. ಅವ್ರದ್ದು 2ನೇ ಸಿನಿಮಾ, ನಮ್ಮದು 2ನೇ ಸಿನಿಮಾ. ಬಟ್ ಇಲ್ಲಿ ಬರೀ ಆ್ಯಕ್ಟ್ರಾಗಿ ಅಷ್ಟೇ ನಾನು ವರ್ಕ್ ಮಾಡಿರೋದು. ಬೇರೆ ಯಾವುದಕ್ಕೂ ನನಗೆ ಕೆಲ್ಸಕ್ಕೆ ತೊಗೊಂಡಿಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೊಳ್ಳೆ ಸಾಂಗ್ಸು. ಪ್ರಾಬಬ್ಲಿ ನನ್ನ ಸಿನಿಮಾದಲ್ಲಿ ಈ ಥರ ಸಾಂಗ್ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದೇ ಥರ ಬೇರೆ ಬೇರೆ ಮೂಡ್ಗಳಲ್ಲಿ ಒಳ್ಳೊಳ್ಳೆ ಸಾಂಗ್ಸ್ಗಳಿದ್ದಾವೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಬೇರೆ ಲ್ಯಾಂಗ್ವೇಜಸಲ್ಲೂ ಬರ್ತಾ ಅಂದರೆ ತಮಿಳು ಮತ್ತು ಮಲಯಾಳಂ ಪ್ಲ್ಯಾನ್ ಮಾಡಿದ್ದಾರೆ ಕನ್ನಡ ಜೊತೆಗೆ. ಬಟ್ ಕನ್ನಡ ಮಸ್ಟ್ ಆ್ಯಂಡ್ ಶುಡ್ ಬಂದೇ ಬರುತ್ತೆ. ಇದ್ರ ಜೊತೆಗೆ ಪ್ರೊಡಕ್ಷನ್ ನಂಬರ್ 2, ಇನ್ನೂ ಹೆಸರು ನಾವು ಅನೌನ್ಸ್ ಮಾಡಿಲ್ಲ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಪ್ರೊಡಕ್ಷನ್ ನಂಬರ್ 2 ತೆಲುಗು ಸಿನಿಮಾ, ಸ್ಟ್ರೇಟ್ ತೆಲುಗು ಸಿನಿಮಾ. ಸೊ ನಾನೇ ಡೈರೆಕ್ಟ್ರು, ನನ್ನದೇ ಸ್ಕ್ರಿಪ್ಟು. ನಾನು ಕೂಡ ಒಂದು ಕ್ಯಾರೆಕ್ಟರ್ನ ಆ್ಯಕ್ಟ್ ಮಾಡಿದ್ದೀನಿ. ಯಾಕಂದರೆ ಅದರಲ್ಲಿ 6 ಜನ ಹುಡುಗರು ಕತೆ. ಅದು ಅಲ್ಲಿ ಹೀರೋಯಿನ್ಸು ಮತ್ತೊಬ್ಬರು ಅಥವಾ ಹೀರೋ ಅನ್ನೋ ಥರ ಯಾವುದೂ ಇಲ್ಲ. 6 ಜನ ಹುಡುಗರು. ಆ 6 ಜನ ಹುಡುಗರು ಲೈಫಲ್ಲಿ ಒಂದು ನೈಟಲ್ಲಿ ನಡೆಯೋ ಕತೆ. ಅದು ಕಾಮಿಡಿ ಹಾರರ್. ನಾನು ನೋಡ್ತಾ ಇದ್ದೇನೆ ಪ್ರೊಡಕ್ಷನ್ ನಂಬರ್ 2 ಅಂತ ಒಂದು ಪೋಸ್ಟರ್ನ ನೋಡ್ತಾ ಇದ್ದೆ. ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಅಂದರೆ ಫುಲ್ ರೆಡ್ಡಿಶ್ ಬ್ಯಾಕ್ಗ್ರೌಂಡಲ್ಲಿ, ಹಂಗಾದ್ರೆ ಏನೋ ಸಸ್ಪೆನ್ಸು, ಸರ್ಪ್ರೈಸ್ ಎಲಿಮೆಂಟ್ಸ್ ಇರುತ್ತೆ. ನೀವು ಡಿಕೋಡ್ ಮಾಡಿ ಗೊತ್ತಾಗುತ್ತೆ. ಈಗ ಸದ್ಯದಲ್ಲೇ ಪೋಸ್ಟರ್ ಬರುತ್ತೆ. ಸೊ ಒಂದು ಹಾರರ್ ಕಾಮಿಡಿ. ಪ್ರಾಬಬ್ಲಿ ಹಿಂದೆ ಬಂದಿರ್ಬೋದು ಆ ಥರ ಸಿನಿಮಾ, ಇಲ್ಲ ಅಂತ ನಾನು ಹೇಳಲ್ಲ, ಸುಳ್ಳು ಹೇಳಲ್ಲ. ಬಟ್ ಕನ್ನಡಕ್ಕೆ ತೆಲುಗುಗೆ ಅಂತ ಬಂದಾಗ ಅಥವಾ ಸೌತ್ ಇಂಡಿಯಾ ಒಂದು ಇದಕ್ಕೆ ಮಜಾ ಇದೆಯಲ್ಲ, ಇದು ಒಂಥರ ಚೆನ್ನಾಗಿದೆ ನೋಡಬೇಕಲ್ಲ ಅಂತ ಅನಿಸೋವಂಥ ಒಂದು ಕಾನ್ಸೆಪ್ಟ್. ಸೊ ಹೊಸ ಥರ. ತೆಲುಗು ಅಲ್ಲೇ ಯಾಕೆ ಕನ್ನಡದಲ್ಲಿ ಮಾಡ್ಬೋದು? ಇಲ್ಲ, ಅದು ಕನ್ನಡದಲ್ಲಿ ಅಂತಂದರೆ ನಮ್ಮ ಪ್ರೊಡ್ಯೂಸರು ಹೇಳ್ತಾರೆ, ಸರ್ ಸದ್ಯಕ್ಕೆ ಕನ್ನಡದ ಪರಿಸ್ಥಿತಿ ಸರಿ ಇಲ್ಲ ಸರ್, ನೋಡೋಣ ಸರ್ ಸದ್ಯಕ್ಕೆ ಬೇರೆ ಒಂದು ಲ್ಯಾಂಗ್ವೇಜ್ ಟ್ರೈ ಮಾಡೋಣ. ಯಾಕಂದರೆ ಎಲ್ಲರೂ ಕನ್ನಡದವರೇ ಮಾಡಿರೋದು, ಯಾರು ಬೇರೆಯವರಲ್ಲ. ಆರ್ಟಿಸ್ಟ್ಗಳು ಒಂದಷ್ಟು ಜನ ಹೈದರಾಬಾದಿಂದ ಕರ್ಕೊಂಬಂದು ಮಾಡಿಸಿದ್ವಿ. ಬೆಂಗಳೂರಲ್ಲೇ ಶೂಟ್ ಆಗಿರೋದು,
ಕನ್ನಡ ಟೆಕ್ನಿಷಿಯನ್ಸ್ಗೆ ಕೆಲಸ ಕೊಟ್ಟಿರೋದು. ಎಲ್ಲದೂ ಕನ್ನಡದಿಂದ ತೆಲುಗು ಹೋಗ್ತಿರೋಂಥ ಪ್ರಾಡಕ್ಟ್ ಅಂತ ಅನ್ಕೋಬೋದು ನೀವು. ಸೊ ಏನಾದ್ರು ಮತ್ತೆ ಕನ್ನಡಕ್ಕೆ ಗೊತ್ತಿಲ್ಲ, ಪ್ರೊಡ್ಯೂಸರ್ ಕಾಲ್. ಯಾಕೆ ನಾನು ಪ್ರೊಡ್ಯೂಸರಿಗೆ ನಾನು ಸುಳ್ಳು ಹೇಳೋಕ್ಕಾಗಲ್ಲ. ಯಾಕಂದರೆ ಕನ್ನಡದ ಮುಖಗಳಿಲ್ಲ ಅಲ್ಲಿ, ನನ್ನ ಮತ್ತು ಇನ್ನೊಬ್ಬನ ಹೊರತುಪಡಿಸಿ. ಪ್ರಾಬಬ್ಲಿ ತೆಲುಗು ಸಕ್ಸಸ್ ಆದರೆ ಖಂಡಿತವಾಗ್ಲೂ ಕನ್ನಡಕ್ಕೆ ಬರುತ್ತೆ. ಯಾಕಂದರೆ ಇವಾಗ ಅದು ಇದೆಯಲ್ಲ ಫ್ಯಾನ್ ಇಂಡಿಯಾ. ಹಾಂ ಹೌದು. ಪ್ರಾಬಬ್ಲಿ ಈಗ ಅದು ಒಂದು ಅಡ್ವಾಂಟೇಜ್ ಕೂಡ ಆಗಿದೆ, ಹಾಗೆ ಡಿಸಡ್ವಾಂಟೇಜ್ ಕೂಡ ಆಗಿದೆ ಅಂತ ಅನ್ಸುತ್ತೆ. ಅಂದರೆ ಒಂದು ಸಿನಿಮಾ ಒಂದು ಭಾಷೆಯಲ್ಲಿ ಹಿಟ್ ಆದರೆ ಇನ್ನೊಂದು ಭಾಷೆಯಲ್ಲಿ ಅಷ್ಟರ ಮಟ್ಟದ ಸದ್ದು ಮಾಡಿರಲ್ಲ. ಸೊ ಅಡ್ವಾಂಟೇಜಸ್ ಡಿಸಡ್ವಾಂಟೇಜಸ್ ಅಂತ ಬಂದರೆ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ನಿಮ್ಗೆ ಏನು ಅನಿಸುತ್ತೆ? ಈ ಕಾನ್ಸೆಪ್ಟ್ ಬಗ್ಗೆ ಏನು ಅನಿಸುತ್ತೆ? ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಅಲ್ಲ ಅದು. ಅದು ಸಿನಿಮಾ ಅದರ ಕಾಂಟೆಕ್ಸ್ಗಳನ್ನ ಬೆಳೆಸ್ಕೊಂಡು ಹೋಗುತ್ತೆ ಅದು. ಈಗ ಉದಾಹರಣೆಗೆ ನೀವು ಈಗ KGF, ಕಾಂತಾರ ಮತ್ತೊಂದು ಅಂದ್ಕೊಂಡು ಪ್ಯಾನ್ ಇಂಡಿಯಾ ಹೋಗಿರ್ಬೋದು. ಬಟ್ ಅದ್ರ ಹಿಂದೆನೇ ನಮ್ಗೆ ಎಷ್ಟೋ ಸಿನಿಮಾಗಳು ಪ್ಯಾನ್ ಇಂಡಿಯಾಗಳು ಆಗಿದ್ದಾವೆ ಹಳೆ ಕಾಲದಲ್ಲೇ. ಇನ್ನು ಶಂಕರ್ನಾಗ್ ಸರ್ ಇರಬೇಕಾದ್ರೇ ಅವರು ಮಾಲ್ಗುಡಿ ಡೇಸ್ ಅನ್ನೋ ಒಂದು ಇದನ್ನು ಪ್ಯಾನ್ ಇಂಡಿಯಾ ಮಾಡಿಬಿಟ್ಟಿದ್ರು. ಆವಾಗ ಪ್ಯಾನ್ ಇಂಡಿಯಾ ಗೊತ್ತಿರೋದೇನು ಗೊತ್ತಾ? ನಮ್ಮ ಲ್ಯಾಂಗ್ವೇಜ್ ಬಿಟ್ಟರೆ ಹಿಂದಿ ಅಂತ, ಇಲ್ಲ ನಮ್ಮ ಲ್ಯಾಂಗ್ವೇಜ್ ಬಿಟ್ಟರೆ ತೆಲುಗು ಅಂತ ಅರ್ಥ. ಸೊ ಇದು 2 ಲ್ಯಾಂಗ್ವೇಜ್ ಆಗ್ಬಿಟ್ರೆ ಅದು ಪ್ಯಾನ್ ಇಂಡಿಯಾ ಆಗ್ಬಿಡ್ತಿತ್ತು. ಅಂದರೆ ಹಿಟ್ ಮ್ಯಾಟರ್ಸ್ ಅಷ್ಟೇ, ಇನ್ನೇನಿಲ್ಲ. ಅದು ಬ್ಲಾಕ್ ಬಸ್ಟರ್ ಆದರೆ ಮಾತ್ರ ಆ ಪ್ರಾಡಕ್ಟು ಬೆಳೆಯೋಕ್ಕಾಗೋದು. ಈಗ ನಮ್ಮದು ಅಷ್ಟೇ, ಈಗ ನಾನು ಮಾಡಿರೋ ತೆಲುಗು ಸಿನಿಮಾನೋ ಅಥವಾ ಪೀಟರು ಬೇರೆ ಥರ ಬೂಮ್ ಆಯಿತು ಅಂತಂದರೆ ಹಿಂಗಾಗುತ್ತೆ. ಬಟ್ ನೀವು ಅದನ್ನು ತಲೆಲಿಟ್ಕೊಂಡು ಮಾಡಬೇಕು ಅಂತಂದರೆ 10 ಜನ ಕೊಲಾಬ್ರೇಷನ್ ಆಗಬೇಕು. ಇಲ್ಲೇ ಹಿಂದಿಯಿಂದ ಬರಬೇಕು, ತೆಲುಗುಯಿಂದ ಬರಬೇಕು, ತಮಿಳಿಂದ ಬರಬೇಕು, ಮಲಯಾಳಮಿಂದ ಬರಬೇಕು. ಅವ್ರು ಯಾರೋ ಭೋಜ್ಪುರಿ ಅವನಂತೆ, ಅವನು ಯಾರೋ ಬೆಂಗಾಲಿ ಅವನಂತೆ, ಎಲ್ಲರೂ ಬಂದು ಕೂತ್ಕೋಬೇಕು. ನೀವು ಪ್ಯಾನ್ ಇಂಡಿಯಾನೇ ಆವಾಗ ಪ್ಯಾನ್ ಇಂಡಿಯಾ ಆಯಾ ಜನಕ್ಕೆ ನಾವು ಮಾಡಿದ ಥರ ಫೀಲ್ ಆಗುತ್ತೆ. ಬಟ್ ನಾನು ಹೇಳೋ ಪ್ರಕಾರ ಸಿನಿಮಾ ಮಾಡಿ ಸಾಕು, ಅದು ಅದಾಗೆ ತೊಗೊಳುತ್ತೆ ಏನು ಮಾಡ್ಕೋಬೇಕು ಅಂತ. ಈಗ ಕಾಂತಾರನೂ ಅಷ್ಟೇ, ಕನ್ನಡಕ್ಕೆ ಅಂತ ಮಾಡಿದ್ದು ವಿತಿನ್ 2-3 ವೀಕ್ಸ್ ಸ್ಪ್ಯಾಮಲ್ಲಿ ಎಲ್ಲ ಕಡೆ ಹರಡಿತು, ಬೇರೆ ಥರ ಸೌಂಡ್ ಆಯಿತು. ಅವ್ರು ಮಾಡಿದ ಕನ್ನಡಕ್ಕಲ್ವಾ? ಅದೇ ಹೇಳೋದು, ಸಿನಿಮಾ ತೊಗೊಳ್ಬೇಕು ಅದನ್ನು. ಸೊ ಸಿನಿಮಾ ಅದಕ್ಕೆ ಆ ಪೊಟೆನ್ಷಿಯಲ್ ಇದ್ದಾಗ ಹೋಗುತ್ತೆ. ಸೊ ಅದಕ್ಕೆ ಅಂತಲೇ ಮಾಡೋರು ತುಂಬ ಜನ ಇದ್ದಾರೆ. ನಾನು ಹೇಳೋದು ಅವ್ರ ಇಷ್ಟ, ಅದು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ಈಗ ಫುಲ್ ಬ್ಯುಸಿ ಆಗಿರೋದ್ರಿಂದ ಮ್ಯಾನೇಜ್ ಹೇಗೆ ಮಾಡ್ತಾ ಇದ್ದೀರಾ ಸರ್? ಅಂದರೆ ತೆಲುಗು, ಈ ಕಡೆ ಕನ್ನಡ, ಸೀರಿಯಲ್ಗಳು, ಸಿನಿಮಾಗಳು? ಇಲ್ಲ, ಮುಂಚೆನೇ ಗೊತ್ತಿರುತ್ತೆ. ಅಂದರೆ ಸ್ಕೆಡ್ಯೂಲ್ ವೈಸ್ ಮಾಡ್ತೀವಿ. ಇದೊಂದು 6 ದಿನ 7 ದಿನ ಶೂಟ್ ಒಂದು ವಾರ ಸ್ಟ್ರೆಚ್ ಮಾಡಿದ್ರೆ ನೆಕ್ಸ್ಟು ಅದನ್ನು ಮಾಡಲ್ಲ. ಯಾಕಂದರೆ ನಾವು ನೆಕ್ಸ್ಟ್ ಸ್ಕೆಡ್ಯೂಲ್ಗಳನ್ನು ಹಾಕೋತೀವಿ. ಈಗ ಸೀರಿಯಲ್ಸ್ಗಳು 3 ಸೀರಿಯಲ್ ಮಾಡ್ತಾ ಇದ್ದೆ. ಒಂದು ಸೀರಿಯಲ್ ವೈಂಡ್ ಅಪ್ ಆಯ್ತು, ಈಗ ಉದಿಯೋದು ಸದ್ಯಕ್ಕೆ 2 ನಡೀತಾ ಇದೆ. ಸಿನಿಮಾ ಕೆಲಸಗಳನ್ನ ಶಾರದೆ ಆ್ಯಂಡ್ ಭಾಗ್ಯಲಕ್ಷ್ಮಿ. ನನಗೇನು ಆ ಡೇಟ್ಸ್ ಮ್ಯಾನೇಜ್ಮೆಂಟ್ ಏನು ನಂಗಂತ ಏನು ಕಷ್ಟ ಅಂತ ಅನಿಸಲ್ಲ. ಯಾಕೆಂದರೆ ಮುಂಚೆನೇ ಯಾರು ಅದೇ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅನ್ನೋ ಥರ ಯಾರು ಮುಂಚೆನೇ ಡೇಟ್ಸ್ ಕೊಟ್ಟಿರ್ತಾರೆ ಅವ್ರಿಗೆ ನಾವು ನಮ್ಮ ಪ್ರಯಾರಿಟಿನ ಕೊಡ್ತೀವಿ. ತುಂಬ ಜನ ಹೇಳ್ತಾರೆ ನನಗೆ ನೀವು ಫಸ್ಟ್ ಪ್ರಯಾರಿಟಿ ಕೊಡಬೇಕು ಅಂತ. ಕೆಲಸಕ್ಕೆ ಕೊಡ್ತೀನಿ ನಾನು, ನೀವು ಫಸ್ಟ್ ಬಂದರೆ ನಿಮ್ಗೆ ಕೊಡ್ತೀನಿ ತೊಗೊಳ್ಳಿ, ಆ ಥರ. ಸೊ ಹಾಗಾಗಿ ಕಷ್ಟ ಏನೂ ಆಗಿಲ್ಲ. ಈಗ ಸಾಕಷ್ಟು ಕಡೆ ನಾವು ಕೇಳಿದ್ದೀವಿ ಸರ್, ಅಂದರೆ ಈ ಸ್ಮಾಲ್ ಸ್ಕ್ರೀನ್ ಇಂಡಸ್ಟ್ರಿಯಿಂದ ಬಂದವರು ಬಿಗ್ ಸ್ಕ್ರೀನಲ್ಲಿ ಬೆಳೆಯೋದಕ್ಕೆ ತುಂಬ ಜನ ಬಿಡೋದಿಲ್ಲ ಅನ್ನೋ ಮಾತುಗಳನ್ನ ಕೇಳಿರ್ತೀವಿ. ಅಂದರೆ ಆಪರ್ಚುನಿಟಿ ಹುಡ್ಕೊಂಡು ಹೋದಾಗ ಎಷ್ಟೊಂದು ಜನ ಅವಮಾನ ಮಾಡಿ ಕಳಿಸಿರೋದು ಇದೆ. ಒಂದಷ್ಟು ಜನ ಅವ್ರವ್ರ ಸ್ಟೋರೀಸ್ನ ಹೇಳ್ಕೊಂಡಿರೋದು ಕೇಳಿರ್ತೀವಿ. ನಿಮ್ಮ ಲೈಫಲ್ಲಿ ಆ ಥರ ಏನಾದ್ರು ನಡೆದಿದೆಯಾ? ಇಲ್ಲ, ಅಪಾರ್ಚುನಿಟಿ ಹುಡ್ಕೊಂಡು ಹೋದಾಗ ನನಗೆ ಅವಮಾನ ಆಗಿದ್ದು ಯಾವುದೂ ಇಲ್ಲ. ಯಾಕೆಂದರೆ ಅಂಥವ್ರ ಹತ್ರ ನಾನು ಹೋಗಿಲ್ಲ. ಬಿಕಾಸ್ ನಾನು ಗಾಂಧಿನಗರ ಕಾಲೇ ಇಟ್ಟಿಲ್ಲ. ಚಾನ್ಸ್ ಹುಡ್ಕೊಂಡು ಗಾಂಧಿನಗರಕ್ಕೆ ಕಾಲೇ ಇಟ್ಟಿಲ್ಲ. ತುಂಬ ಜನ ಹೇಳ್ಬೋದು, ಅಂದರೆ ಇನ್ಫ್ಲೂಯೆನ್ಸ್ ಆಗಿ ನಾನು ಗಾಂಧಿನಗರದಲ್ಲೇ 2 ದಿನ ಮಲಗಿದ್ದೆ, ಆಫೀಸ್ ಮುಂದೆ ಮಲಗಿದ್ದೆ, ಕೂತಿದ್ದೆ, ಅದು ಆಗಿರಲೂಬಹುದು, ಹೇಳೋಕ್ಕಾಗಲ್ಲ. ಬಟ್ ನನಗೆ ಯಾವುದೇ ರೀತಿಯ ಅನುಭವ ಇಲ್ಲವೇ ಇಲ್ಲ. ಯಾಕೆಂದರೆ ನಾನು ಗಾಂಧಿನಗರ ಹುಡುಗ ಅಲ್ಲ, ನನ್ನ ಪಕ್ಕ ರಾಜರಾಜೇಶ್ವರ ನಗರ, ನಾಗರಬಾವಿ ಹುಡುಗ. ಸೊ ಹಾಗಾಗಿ ಅಂದರೆ ರೈಟ್ ವೇದಲ್ಲಿ ನಾನು ಚಾನ್ಸ್ಗಳನ್ನು ಹುಡ್ಕೊಂಡು ಹೋಗಿದ್ದೆ. ಬಟ್ ಒಂದಂತೂ ನಾನು ಹೇಳಬಲ್ಲೆ, ಬಾಲಾಜಿ ಫೋಟೋ ಸ್ಟುಡಿಯೋ ಫಸ್ಟ್ ಲುಕ್ ರಿವೀಲ್ ಆಗೋ ಟೈಮಲ್ಲಿ ಒಬ್ಬರಿಂದ ಅವಮಾನ ಆಗಿತ್ತು. ನಾನು ಎಕ್ಸ್ಪೆಕ್ಟೇ ಮಾಡದೇ ಇರೋವಂಥ ಒಬ್ಬ ಪರ್ಸನ್ನು, ತುಂಬ ದೊಡ್ಡ ಸ್ಟಾರು, ಅವರಿಂದ ಸಡನ್ನಾಗಿ ಒಂದಿನ ಹಿಂಗಾಯಿತು. ಅದು ಯಾರು ಎತ್ತ ನಾನು ಹೇಳಲ್ಲ, ಅದು ಹೇಳಬಾರ್ದು. ಆ ಶೋ ಅಲ್ಲ ಇದು, ಆ ಪ್ಲ್ಯಾಟ್ಫಾರ್ಮ್ ಅಲ್ಲ ಇದು. ಬಟ್ ತುಂಬ ಪಾಠ ಕಲಿತೆ ನಾನು. ಅಂದರೆ ಒಂದು ಸಿನಿಮಾ ನನಗೆ ಇಂಡಸ್ಟ್ರಿಯ ಒಂದು ಹಲವಾರು ಮುಖಗಳನ್ನು ನನಗೆ ಪರಿಚಯ ಮಾಡಿಕೊಡ್ತು. ಯಾರನ್ನ ಹಿಡಿಬೇಕು, ಯಾರನ್ನ ಹಿಡಿಬಾರ್ದು, ಯಾರನ್ನ ಮಾತಾಡಿಸ್ಬೇಕು, ಯಾರನ್ನ ಮಾತಾಡಿಸ್ಬಾರ್ದು, ಯಾರು ನಮ್ಮೋರು, ಯಾರು ನಮ್ಮೋರಲ್ಲ, ನಮ್ಮ ಕೆಲಸ ಟೈಮಲ್ಲಿ ಅವ್ರು ಸಿಗಲ್ಲ, ಅವ್ರ ಕೆಲಸ ಟೈಮಲ್ಲಿ ನಾವು ಸಿಗಬೇಕು. ಈ ಥರದ್ದೆಲ್ಲ ಹಲವಾರು ಮುಖಗಳು ನನಗೆ ಪರಿಚಯ ಆಯಿತು. ಅದೇ ಯೂಶ್ವಲಿ ನಾನು ಹೇಳೋದು, ಒಂದು ಸಿನಿಮಾ ಮಾಡಿ, ಸುಮ್ಮನೆ ಏನಾಯಿತು ಹೇಗಾಗತ್ತೆ ಏನಲ್ಲಿ ಕೇಳೋಕ್ಕೆ ಹೋಗಬೇಡಿ, ಮಾಡಿದ ಮೇಲೆ ನಿಮಗೆ ಅದರ ಮುಖಗಳು ಗೊತ್ತಾಗತ್ತೆ. ಸೊ
ಆವಾಗ ಆಗೋ ಇದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದನ್ನು ನೀವು ಅವಮಾನ ಆದರೂ ತೊಗೋಬೋದು, ಅಥವಾ ಇಲ್ಲ ನನಗೇನೋ ಕಲಿತೆ ಅಂತನಾದ್ರು ತೊಗೋಬೋದು, ಚಾಲೆಂಜ್ ಆದರೂ ತೊಗೋಬೋದು. ಬಟ್ ಸಿನಿಮಾ ಅಥವಾ ಸೀರಿಯಲಿಗೆ ಬರೋಕ್ಕಿಂತ ಮುಂಚೆ ಅವಮಾನ ಅಂತಂದ್ರೆ ಏನಿಲ್ಲ, ನಾನು ಇದ್ದಿದ್ದ ರೀತಿನ ಕೆಲವೊಬ್ಬರು ಕಾಮಿಡಿಯಾಗಿ ಮಾಡಿದರು. ಅಂದರೆ ನಾನು ತುಂಬ ಸಣ್ಣ ಇದ್ದೆ, ಬಿಕಾಸ್ ನಾನು ಡ್ಯಾನ್ಸರ್ ಆಗಿದಾಗ ಇದೆಲ್ಲ ನನಗೆ ತುಂಬ ದಪ್ಪ ಇರಲಿಲ್ಲ, ಚೀಕ್ಸ್ ದಪ್ಪ ಇಲ್ದಿರು, ಗಡ್ಡ ಬೆಳಿತಿರ್ಲಿಲ್ಲ. ಇವನು ಯಾವನು ಇವನ್ನ ಹಾಕ್ಕೊಂಡು ಎಲ್ಲೋ ಸೀರಿಯಲ್ ಮಾಡೋಕ್ಕಾಗುತ್ತೆ. ನನ್ನ ಮುಂದೆ ಫೋಟೋ ತೊಗೊಂಡು ಕೆಳಗಡೆ ಆಯ್ತಪ್ಪ ನೋಡೋಣ ಅಂದ್ಬಿಟ್ಟು ಹಿಂಗೆ ಬಿಸಾಕ್ದವ್ರು ಇದ್ದಾರೆ. ಈ ಥರ ಅವಮಾನಗಳು ಪ್ರತಿಯೊಬ್ಬರು ಲೈಫಲ್ಲೂ ಆಗುತ್ತೆ. ತಿಂಡಿ ಕೊಡೋಕೆ ಹೋದಾಗ ಒಂದೇ ಇಡ್ಲಿ ಹಾಕೋದು, ಇನ್ನೊಂದು ಕೇಳಿದ್ರು ಕೊಡಲ್ಲ ಅನ್ನೋದು, ಈ ಥರ ಸಣ್ಣ ಪುಟ್ಟ ಹಾಗೆ ಆಗುತ್ತೆ. ಬಟ್ ಅದನ್ನೇ ಹೈಲೈಟ್ ಮಾಡಬೇಕು ಅಂತ ಏನಿಲ್ಲ. ಪ್ರಾಬಬ್ಲಿ ಅದು ಕಾರ್ಪೊರೇಟ್ ಲೈಫಲ್ಲೂ ಆಗುತ್ತೆ. ಸೊ ಒಂದು ಆ್ಯಕ್ಟರ್ ಈಗ ತುಂಬ ಜನ ಹೇಳ್ತಾರೆ ನಾವು ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದೀವಿ, ನಮ್ಮ ಸ್ಟ್ರಗ್ಲಿಂಗ್ ಡೇಸ್ ಹಂಗಿತ್ತು ಹಿಂಗಿತ್ತು, ಒಂಥರ ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡಿದರು ನಮ್ಮನ್ನು, ಈ ಥರದ್ದೆಲ್ಲ ಹೇಳ್ತಿರ್ತಾರೆ ಸರ್. ಅಂದರೆ ಅದು ನಿಜಕ್ಕೂ ನಮ್ಮ ಇಂಡಸ್ಟ್ರಿಯಲ್ಲಿ ಅಷ್ಟು ಕೆಟ್ಟ ಜನ ಇದ್ದಾರಾ ಅಂತ ಅನ್ಸುತ್ತಾ? ಇನ್ನೊಂದ್ಸಲ ರಿಪೀಟ್ ಮಾಡಿ. ಈಗ ಸಾಕಷ್ಟು ಜನ ಹೇಳ್ತಾರೆ ನಾವು ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದೀವಿ, ನಮ್ಮನ್ನ ತುಂಬ ಕೆಟ್ಟದಾಗಿ ನಡ್ಸ್ಕೊಂಡಿದ್ರು, ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡಿದ್ರು, ಇವತ್ತು ನಾವು ಈ ಸ್ಥಾನಕ್ಕೆ ಬಂದಿದ್ದೀವಿ. ಅದನ್ನೇ ಸ್ಟ್ರಗಲ್ಲು ಅನ್ನೋದು. ನಾನು ಅದೇ ಹೇಳೋದು. ಈಗ ನೀವು ತುಂಬ ರೈಟ್ ವೇದಲ್ಲಿ ಬರ್ತಾ ಇದ್ದೀರಾ ಅಥವಾ ರೈಟ್ ಪರ್ಸನ್ ಜೊತೆ ಬರ್ತಾ ಇದ್ದೀರಾ ಅಂತಂದರೆ ನೀವು ಸ್ಟ್ರಗಲ್ ಜೊತೆಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತೊಗೋತೀರಾ, ಅಥವಾ ನಿಮ್ಗೊಬ್ಬ ಗುರು ಅಂತ ಸಿಗ್ಬೋದು. ನಿಮ್ಮನ್ನು ನಡೆಸ್ಕೊಳ್ಳೋನೇ ಕೆಟ್ಟವನು ಅಂತಂದಾಗ ನೀವು ಸ್ಟ್ರಗಲ್ ಮಾಡೋದು ಇನ್ನೇನು ಮಾಡೋಕ್ಕಾಗುತ್ತೆ? ಅಂದರೆ ನೀವು ರೈಟ್ ವೇದಲ್ಲಿ ಬರ್ತಾ ಇಲ್ಲ ಅಂತ ಅರ್ಥ. ಈಗ ಯಾರೋ ಒಬ್ಬನಿಂದ ನಿಮ್ಗೆ ಆ ಥರ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಂದರೆ ಹಿಂದೆ ಬಂದುಬಿಡಿ, ಯಾಕೆ ಕಂಟಿನ್ಯೂ ಮಾಡ್ತೀರಾ ಜರ್ನಿನ? ಈಗ ನೀವು ನನಗೆ ಕೆಟ್ಟವರು ಅಂತ ಅನ್ಸಿದ್ರೆ ಪ್ರಾಬಬ್ಲಿ ಓಕೆ ಮೇಡಮ್ ಥ್ಯಾಂಕ್ ಯು ಅಂದ್ಬಿಟ್ಟು ನಾನು ಹೊರಟ್ಬಿಡ್ಬೇಕು. ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗಿದೆ ಇನ್ನೇನಾಗುತ್ತೆ? ಅಥವಾ ನೀವು ನನ್ನ ಜೊತೆ ಮಾತಾಡ್ತಾ ಇದ್ದಾಗ ಕೆಟ್ಟ ಎಕ್ಸ್ಪೀರಿಯನ್ಸ್ ಆದರೆ ನೀವು ಯಾಕೆ ಕಂಟಿನ್ಯೂ ಮಾಡ್ತೀರಾ? ಕಟ್ ಮಾಡಬೇಕಲ್ವಾ? ಕೆಲವೊಬ್ರಿಗೇನು ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಇರುತ್ತೆ. ಹೌದು. ಈಗ ಕಾಸ್ಟಿಂಗ್ ಕೌಚ್ ತುಂಬ ಟ್ರೆಂಡ್ ಆಯಿತು ಇತ್ತೀಚಿನ ದಿನಗಳಲ್ಲಿ. ಅಂದರೆ ಯಾರು ನೋಡಿದ್ರು ನಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿತ್ತು. ಒಂದು ಯಾವ ಥರ ಸಿಚುಯೇಷನ್ ಅನಿಸುತ್ತೆ ಅಂದರೆ ಇದು ಕಂಪ್ಲೀಟ್ ಡ್ರಾಮಾನ ಅಥವಾ ರಿಯಲ್ಲಾ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ದಿನಗಳ ಕಾಲ ಸೈಲೆಂಟ್ ಆಗಿರ್ತಾರೆ, ಸಡನ್ನಾಗಿ ಬರ್ತಾರೆ, ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ಯಾರು ಕೊಡೋದು? ಯಾರಾದರೂ ಆಗಿರ್ಬೋದು. ಅಂದರೆ ಎಕ್ಸ್ಪೀರಿಯನ್ಸ್ ಅಂದರೆ ಸರಿ, ಈಗ ಯಾರೋ ಒಬ್ಬ ಕೆಟ್ಟದಾಗ ಮೆಸೇಜ್ ಮಾಡ್ತಾನೆ ಅಥವಾ ಮಾಡ್ತಾಳೆ ಅಂತಲೇ ಇಟ್ಕೊಳ್ಳಿ, ಅದಕ್ಕೆ ರಿಯಾಕ್ಟ್ ಆಗೋರು ಕೂಡ ಹಾಗೆ ಇರಬೇಕಲ್ವಾ? ಹೌದು. ಕಾಸ್ಟಿಂಗ್ ಕೌಚ್ ಅಂದ್ರೆ ಏನು? ಯಾರೋ ಒಬ್ಬ ಆಫರ್ ಮಾಡಿದ ತಕ್ಷಣ ನನಗೆ ಇಷ್ಟ ಇಲ್ಲ ಅಂತಂದರೆ ಕಾಸ್ಟಿಂಗ್ ಕೌಚ್ ಹೇಗಾಗುತ್ತೆ? ನಾನು ಒಂದೇ ಹೇಳೋದು, ಯಾರು ಆ ಥರ ಕಳಿಸಿರ್ತಾರೋ ಈ ಕಡೆಯಿಂದನೂ ಕೂಡ ಅದೇ ಥರ ರೆಸ್ಪಾನ್ಸ್ ಹೋದರೆ ಮಾತ್ರ ಅಲ್ವಾ ಕಾಸ್ಟಿಂಗ್ ಕೌಚ್ ಅಂತ ಆಗೋದು. ಮಾಡೋಕ್ಕಾಗಲ್ಲ ಗುರು, ಏನು ಮಾಡ್ತೀಯಾ? ಬೇಕಾಗಿಲ್ಲ, ನನಗೆ ಚಾನ್ಸ್ ಬೇಕಾಗಿಲ್ಲ, ನಾನು ಇಂಥದ್ದಿದ್ರೆ ನಾನು ಮಾಡಲ್ಲ. ಡೇರ್ ಆಗಿರಲಿ ಮಾಡೋರು, ಅವಾಗ ಅವರು ಕಮ್ಮಿ ಮಾಡ್ತಾರೆ. ಓಕೆ, ಅದು ನಂಗೆ ಈಗಲೂ ಅರ್ಥ ಆಗಲ್ಲ. ಎಷ್ಟೋ ಜನ ಇಂಡಸ್ಟ್ರಿ ಅವ್ರನ್ನೇ ಕಾಸ್ಟಿಂಗ್ ಕೋಚ್ ಯಾಕೆ ಮಾಡ್ತಾರೆ? ಮೊನ್ನೆ ಯಾವುದೋ ಸ್ಟಿಂಗ್ ಆಪ್ರೇಷನ್ ಅಂತ ಮಾಡಿದ್ದು ನಾನು ಕೆಲವೊಂದು ವಿಡಿಯೋಸ್ ನೋಡ್ತಾ ಇದ್ದೆ. ಆ ಸ್ಟಿಂಗ್ ಆಪ್ರೇಷನಲ್ಲಿ ಮಾತಾಡಿದವರು ನಾನು ತುಂಬ ಹತ್ತಿರದಿಂದ ಬಲ್ಲವನು. ನನಗೆ ಶಾಕ್ ಆಯಿತು, ಶಿಟ್ ಹೌದಾ ಅಂತ. ಅಂದರೆ ಅಲ್ಲಿಂದ ರೆಸ್ಪಾನ್ಸ್ ಬರ್ತಿದೆ ಅಂತ ತಾನೇ. ಹೌದು, ಅದು ಕಮ್ಮಿ ಆಗಬೇಕು. ತುಂಬ ಜನ ಏನು ಮಾಡ್ತಾರೆ, ನನಗೆ ಅವಕಾಶ ಇಲ್ಲ, ನಾನು ಏನು ಮಾಡಿದ್ರು ಈಗ ನಾನು ರೆಡಿ ಇದ್ದೀನಿ ಅಂತ ತೋರಿಸ್ಕೊಂಡಾಗ, ಈ ಥರ ತೋರಿಸ್ಕೊಂಡಾಗ ಸಂಖ್ಯೆಗಳು ಬೆಳೀತವೆ ಅಪ್ರೋಚ್ ಅವರು. ಸೊ ಇಲ್ಲಿ ಅಪ್ರೋಚ್ ಮಾಡಿದಾಗ ನೀವು ಸ್ಟಾಪ್ ಮಾಡಬೇಕು, ಅದಕ್ಕೆ ಎಂಕರೇಜ್ ಮಾಡಬಾರ್ದು. ಖಂಡಿತ ಅಂಥವ್ರು ಇರೋದ್ರಿಂದನೇ ಅಲ್ವಾ ಜಾಸ್ತಿ ಆಗೋದು. ಕಾಸ್ಟಿಂಗ್ ಕೌಚ್ ಹೇಗಾಗುತ್ತೆ? ನನಗೆ ಏನು ಕೊಟ್ಟರು ನಾನು ಮಾಡ್ತೀನಿ, ನನಗೆ ಏನೇ ಇದ್ದರೂ ಸಹಿಸ್ಕೋತೀನಿ, ನಾನು ರೆಡಿ ಇದ್ದೀನಿ ಅನ್ನೋರಿಗೆ ಕಾಸ್ಟಿಂಗ್ ಕೌಚ್ ಆಗಿರುತ್ತೆ. ಕೆಲವೊಬ್ಬರು ನಿಜವಾಗ್ಲೂ ಅದನ್ನು ಅನುಭವಿಸಿದವ್ರು ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಅಂದರೆ ಟಾರ್ಚರ್ ಅಂತ ಅನುಭವಿಸಿದವ್ರು ಇರಬಹುದು, ಇಲ್ಲ ಅಂತ ಹೇಳಲ್ಲ. ಅದಂದರೆ ನಾನು ಮಿಸ್ಟೇಕ್ ಮಾಡ್ಕೋಬೇಡಿ, ನಾನು ಅವ್ರಿಗೆ ಆಗೇ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದವ್ರದ್ದು ನನಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಾರೆ, ಆ ರೆಸ್ಪೆಕ್ಟ್ ನಾನು ಮಾಡ್ತೀನಿ. ಬಟ್ ತುಂಬ ಜನ ಅದನ್ನೇ ಅಡ್ವಾಂಟೇಜ್ ಆಗಿ ತೊಗೊಂಡವರು ಇದ್ದಾರೆ. ಈ ಥರ ಮೀಡಿಯಾ ಮುಂದೆ ಹೇಳ್ಕೊಳಕ್ಕಾದ್ರೂ ನಾನು ಹೇಳೋಣ, ಅಟೆನ್ಷನ್ ಗ್ರ್ಯಾಬ್ ಮಾಡೋಣ ಅನ್ನೋ ಥರನೂ ಕೆಲವೊಬ್ಬರು ಮಾಡಿರಬಹುದು. ಸೊ ಹಾಗಾಗಿ ಅದು 50-50, ಎಲ್ಲ 100% ಒಬ್ಬರಿಂದನೇ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ನಿಮ್ಮ ಲೈಫ್ ಸ್ಮೂತಾಗಿ ಹೋಗಬೇಕಾದ್ರೆ ಒಂದು ಕಾಂಟ್ರವರ್ಸಿ ಅಂತ ಸ್ಟಾರ್ಟ್ ಆಗುತ್ತೆ, ಅಂದರೆ ಡೌರಿ ಕೇಸ್ ಅನ್ನೋದೆಲ್ಲ ಬರುತ್ತೆ. ಸೊ ಆ್ಯಕ್ಚುಲಾಗಿ ಏನಾಯಿತು ರಾಜೇಶ್ ಅವರು? ಮಾತಾಡೋಕ್ಕೆ ಇಷ್ಟ ಅಲ್ವಾ ಸರ್? ಲೈಫ್ ಅಂದರೆ ಮುಂದಕ್ಕೆ ಹೋಗೋದು ಅಂತ ನಾನು ನಂಬಿದ್ದೀನಿ. ಹಾಂ, ಅಂದರೆ ಸುಮ್ಮನೆ ಹೇಳ್ತೀನಿ, ಲೈಫಲ್ಲಿ 2 ಆಪ್ಷನ್ ಬರುತ್ತಂತೆ, ಒಂದು ಡಿಲೀಟು, ಇನ್ನೊಂದು ಅಪ್ಡೇಟು ಅಂತ. ನಾನು ಅಪ್ಡೇಟ್ ಕ್ಲಿಕ್ ಮಾಡ್ತೀನಿ ಅವತ್ತು. ಸೊ ಇದೆಲ್ಲ ಹಳಸೋಗಿರೋದ್ರ ಬಗ್ಗೆ ಮಾತಾಡೋದು ಬೇಡ. ಸೊ ಈಗ ಸ್ಮೂತಾಗಿದೆ ಲೈಫ್, ಆರಾಮಾಗಿದೆ.
ತುಂಬ ಕ್ಲೀನ್ ಕಂಪೋಸ್. ಈಗಲ್ಲ, ಮುಂಚೆನೂ ಸ್ಮೂತಾಗೇ ಇದೆ. ಬರುತ್ತೆ, ಹಂಪುಗಳು ಬರ್ತವೆ ರಸ್ತೆ ಅಂದಾಗ. ಸೊ ಹೇಗೆ ಅಂದರೆ ಒಂದು ವ್ಯಕ್ತಿ ಏನಾದರೂ ಒಂದು ವಿಷಯ ಅದು ಪಾಪ್ಯುಲರ್, ನನ್ನ ಪ್ರಶ್ನೆ, ನನ್ನ ಕ್ಯೂರಿಯಾಸಿಟಿ ಸರ್, ಒಂದು ವ್ಯಕ್ತಿ ಪಾಪ್ಯುಲಾರಿಟಿ ತಗೊಳ್ತಿದ್ದಾರೆ, ಪಾಪ್ಯುಲರ್ ಆಗ್ತಿದ್ದಾರೆ ಅಂತ ಅಂದಾಗ ಸಾಕಷ್ಟು ಕಾಂಟ್ರವರ್ಸಿಗಳು ನಮ್ಮ ಹಿಂದೆ ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಬೇಕಂತ ಬರುತ್ತೋ ಬೇಡದೆ ಅಂತ ಹೇಳೋದು. ಈಗ ಒಂದು ಮೀಡಿಯಾ ಅಂತ ಬಂದಾಗ, ಈಗ ನೀವು ಕೂಡ ಒಬ್ಬರು ಆ್ಯಂಕರ್ ಆಗಿ ನಾನು ಹೇಳಬೇಕು ಅಂತಂದರೆ ನಿಮಗೂ ಒಂದು ಫೇಸ್ ಇರುತ್ತೆ. ಅಂದರೆ ಏನಂತಾರೆ, ಪಬ್ಲಿಕ್ ಮಧ್ಯದಲ್ಲಿ. ಸೊ ನಿಮ್ಮನ್ನು ಪಬ್ಲಿಕ್ ಫಿಗರ್ ಅಂತ ಕರೀತಾರೆ. ಸೊ ನಿಮ್ಮ ಲೈಫಲ್ಲಿ ಪಾಸಿಟಿವೇ ಆಗ್ತಿರತ್ತಾ? ಇಲ್ಲ, ನೆಗೆಟಿವು ಆಗಬಹುದು. ಆದಾಗ ನೀವೇಗೆ ರಿಸೀವ್ ಮಾಡ್ತೀರ ಅದನ್ನು? ಅಯ್ಯೋ ನಂಗೆ ನೆಗೆಟಿವ್ ಆಗೋಯ್ತು, ಅಯ್ಯೋ ನಂಗೆ ಯಾರೋ ನೆಗೆಟಿವ್ ಕಮೆಂಟ್ ಹಾಕ್ಬಿಟ್ರು, ಅಯ್ಯೋ ನಾನು ಹಿಂಗೆ ಮಾಡ್ಬಿಟ್ಟೆ. ಯಾಕೆ ಪಾಸಿಟಿವ್ ತೊಗೊಂಡೋದಾಗ ನೀವು ಹೆಂಗೆ ಯಾರೋ ಒಬ್ಬರು ನಿಮ್ಮನ್ನು ಏನು ತುಂಬ ಚೆನ್ನಾಗಿದ್ದೀರಾ, ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತೀರಾ ಅಂತಂದಾಗ ಹಿಗ್ತೀರಾ ಅಂತ. ಹಾಗೇನೆ ಯಾಕೆ ಹೋಗ್ತೀರಾ? ಎರಡೂ ಮ್ಯಾನೇಜ್ ಮಾಡಬೇಕು. ಅದೇ ಮ್ಯಾನೇಜ್ಮೆಂಟ್, ಲೈಫ್ ಮ್ಯಾನೇಜ್ಮೆಂಟ್ ಅಂತಂದರೆ. ಸೊ ಒಬ್ಬ ಆ್ಯಕ್ಟರ್ ಲೈಫಲ್ಲಿ ಅಥವಾ ಒಬ್ಬ ನಾನು ಆ್ಯಕ್ಟರ್ ಅಂತ ನಾನು ಯಾವತ್ತೂ ನಾನು ಟಿ ವಿಲಿ ಮಾತ್ರ ಅಂದ್ಕೊಳ್ಳೋದು. ನನ್ನ ಲೈಫಲ್ಲಿ ನಾನು ಕಾಮನ್ ಮ್ಯಾನೆ, ಜನರಲ್ ಮಟ್ಟಿಗೂ ನಾನು ಕಾಮನ್ ಮ್ಯಾನೆ. ಎಲ್ಲೋ ಒಂದು ಕಡೆಗೆ ಅಟೆನ್ಷನ್ ಗ್ರ್ಯಾಬಿಂಗ್ ಸೀಕಿಂಗ್ ಆಗತ್ತೆ ಅನ್ನೋದು ಗೊತ್ತಿರುತ್ತೆ. ಹಾಳು ಮಾಡೋಕ್ಕೆ ಅಂತಲೇ ಕೂತಿರೋವಾಗ ನೀವು ಹೆಂಗೆ ತಡೆಯೋಕ್ಕಾಗತ್ತೆ? ಬಾ ಗುರು, ಅದೇನು ಮಾಡ್ತೀಯ ಮಾಡ್ಕೊ, ನೋಡೇ ಬಿಡ್ತೀನಿ. ನಾನು ನಂಬಿರೋ ದೇವ್ರು ನನ್ನ ಜೊತೆ ಇದ್ದಾನ, ನಾನು ನಂಬಿರೋಂಥ ಜನ ನನ್ನ ಜೊತೆ ಇರ್ತಾರ, ಸಾಕು. ನಾನು ಯಾಕೆ ಅದಕ್ಕೆ ಟೈಮ್ ವೇಸ್ಟ್ ಮಾಡಲಿ? ಸೊ ಸ್ಪಿರಿಚುವಲ್ ಪರ್ಸನ್ನ ರಾಜೇಶ್ ಖಂಡಿತ. ಅಂದರೆ ದೇವ್ರನ್ನೆಲ್ಲ ತುಂಬ ನಂಬ್ತಾರೆ? ತುಂಬ ಅಲ್ಲ, ಅತಿಯಾಗಿ ನಾನು ಯಾರನ್ನೂ ನಂಬಲ್ಲ, ದೇವ್ರನ್ನೂ ನಂಬಲ್ಲ. ಬಟ್ ಎಲ್ಲೋ ಒಂದು ಕಡೆ ಕುಗ್ಗಿದಾಗ ಯೂನಿವರ್ಸ್ಗೆ ನಾವು ಏನೋ ಒಂದು ಹೇಳ್ಕೋಬೇಕು ಅಂತಂದಾಗ ದೇವರು ಅನ್ನೋ ಒಂದು ವರ್ಡ್ ಕೊಟ್ಟಿರ್ತೀವಿ ನಾವು. ಅಂದರೆ ಏನಂತಾರೆ, ನಾವು ಕಷ್ಟ ಅಂತ ಬಂದಾಗ ವೆಂಕಟರಮಣ ಅಂತ ನಾವು ಹೇಗೆ ಹೇಳ್ತೀವೋ ಆ ಜಾಗದಲ್ಲಿ ನಾವು ಯಾರನ್ನೋ ಒಬ್ಬರನ್ನ ಇಟ್ಟಿರ್ತೀವಿ, ಯೂನಿವರ್ಸ್ ಅನ್ನೋ ಜಾಗದಲ್ಲಿ. ಪ್ರಾಬಬ್ಲಿ ಅದಕ್ಕೆ ದೇವರು ಅನ್ನೋ ಒಂದು ರೂಪನ ಕೊಟ್ಟಿದ್ದೀವಿ. ಹೋಗಿ ನಮಸ್ಕಾರ ಹಾಕಿ ನಮ್ಮ ಒಂದು ಬೇಡಿಕೆನ ಇಟ್ಬಾರ್ದು. ಈಗ ತುಂಬ ಟ್ರೆಂಡಿಂಗ್ ಅಂದರೆ ಬಿಗ್ ಬಾಸ್ ಸರ್. ಬಿಗ್ ಬಾಸ್ಗೆ ಏನಾದರೂ ಹೋಗ್ತೀರಾ? ಈ ವಿಡಿಯೋಸ್ ಎಲ್ಲ ನಾವು ನೋಡ್ತಾ ಇರ್ತೀವಿ, ಇವ್ರು ಹೋಗ್ತಾರೆ ಅವ್ರು ಹೋಗ್ತಾರೆ ಅಂತ. ನಿಮ್ಗೆ ಈ ವರ್ಷನ? ಹಾಂ, ಈ ವರ್ಷ ಬಿಗ್ ಬಾಸ್ಗೆ. ಸದ್ಯಕ್ಕಂತೂ ಬಿಗ್ ಬಾಸಿನ ಒಂದು ಯಾವುದೇ ತಲೆಲಿಲ್ಲ ನನಗೆ. ಹೋಗಬೇಕು ಹೋಗಬಾರ್ದು ಅನ್ನೋದು ಯಾವುದೂ ತಲೆಲಿಲ್ಲ. ಒಂದು ಒಳ್ಳೆ ಶೋ ಅದು. ಅಲ್ಲಿಂದ ಕಾಲ್ಸ್ ಏನಾದರೂ ಬಂದಿತ್ತಾ ಈ ಹಿಂದೆ ಬಿಗ್ ಬಾಸ್ಗೆ? ಬಂದಿತ್ತು. ಹಾಂ, ಪ್ರಾಬಬ್ಲಿ ಆ ಟೈಮಲ್ಲಿ ನಾನು ಬೇರೆ ಮೂಡಲ್ಲಿದ್ದೆ. ಈಗೂ ಸದ್ಯಕ್ಕೆ ಬೇಡ ಅಂತ. ಬೇಡ, ನೋಡೋಣ ಮುಂದಕ್ಕೆ, ಗೊತ್ತಿಲ್ಲ, ಅವಕಾಶ ಬಂದಾಗ ನೋಡೋಣ. ಮತ್ತೊಂದ್ಸಲ ಅವಕಾಶ ಬಂದರೆ ಬಿಗ್ ಬಾಸಿಗೆ ಹೋಗೋದ್ರಲ್ಲಿ ನೋಡೋಣ, ಆ ಟೈಮಲ್ಲಿ ಹೇಗಾಗುತ್ತೆ ಗೊತ್ತಿಲ್ಲ. ಬಟ್ ನನಗೆ ಸುದೀಪ್ ಸರ್ ತುಂಬ ಇಷ್ಟ. ನಾನು ಯೂಶ್ವಲಿ ಟಿ ವಿ ನೋಡಲ್ಲ, ಯಾವತ್ತೂ ಟಿ ವಿ ನೋಡಲ್ಲ. ಬಿಗ್ ಬಾಸ್ ಅಂತ ಬಂದಾಗ ಅಟ್ಲೀಸ್ಟ್ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಾದ್ರೂ ಸುದೀಪ್ ಸರ್ ಕಾಸ್ಟ್ಯೂಮ್ ನೋಡೋದಕ್ಕೆ, ಅವರ ಒಂದು ಸ್ಟೈಲ್ ನೋಡೋದಕ್ಕೆ, ಆ್ಯಟಿಟ್ಯೂಡು, ಅವರ ಮಾತುಗಳು ಕೇಳೋದಕ್ಕಾದರೂ ಆ ವೀಕೆಂಡ್ ಎಪಿಸೋಡ್ಗಳನ್ನು ಮನೇಲಿದ್ದಾಗಲೂ ಟಿ ವಿಲಿ ನೋಡ್ತೀನಿ. ಇಲ್ಲ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲೂ ಅದನ್ನು ರೀಕಾಲ್ ಮಾಡ್ತೀನಿ. ಸೊ ನಿಮ್ಮದು ಅಂತ ಒಂದು ಫ್ಯಾನ್ ಬೇಸ್ ಇದೆ. ಈಗ ಹೊರಗಡೆ ಹೋದಾಗ ಜನ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ, ಓ ರಾಜೇಶ್ ಅವರು, ಅಥವಾ ಪಾತ್ರಗಳಿಂದ ಕರೆಯೋದೇ ಜಾಸ್ತಿ, ಅಖಿಲ್ ಅಂತ, ಹಾಗೆ ಕಿಶನ್ ಅಂತ. ಅದು ಎಷ್ಟು ಖುಷಿ ಇರುತ್ತೆ ಅಂದರೆ ಒಂದು ಆ್ಯಕ್ಟರಿಗೆ ಆ ರೆಕಗ್ನೈಸೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಬೇಕೇ ಬೇಕು. ಜೀವನ ಮಾಡ್ತಾ ಇರೋದೇ ನಾವು ಆ ರೆಕಗ್ನೈಸೇಷನಿಂದ. ಅಗ್ನಿಸಾಕ್ಷಿ ಅನ್ನೋ ಒಂದು ಒಳ್ಳೆ ಸೀರಿಯಲ್ ಮಾಡಲಿಲ್ಲ ಅಂದಿದ್ದರೆ ರಾಜೇಶ್ ಧ್ರುವ ಅಂತ ಯಾರೂ ಆಚೆ ಬರ್ತಿರ್ಲಿಲ್ಲ, ಅಥವಾ ಅಲ್ಲಿ ನಟಿಸಿದಂಥ ಯಾರೂ ಕೂಡ ಆಚೆ ಬರ್ತಿರ್ಲಿಲ್ಲ. ಅವ್ರವ್ರದ್ದೇ ಲೈಫ್ ಕಟ್ಕೊಂಡಿದ್ದು ಅಗ್ನಿಸಾಕ್ಷಿಯಿಂದ ಮಾತ್ರ. ಅಂದರೆ ಆರ್ಟಿಸ್ಟ್ಗಳಿಗೆ ನೀವು ರೆಕಗ್ನೈಸೇಷನ್ಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಜನ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡ್ಕೋತಾ ಇದ್ದಾರೆ. ನಾನು ನೋಡಿದ್ದೀನಿ, ಅದನ್ನು ಗೊತ್ತು ನನಗೆ, ತುಂಬ ಈಗ ಚೆನ್ನಾಗಿ. ಪ್ಯಾಪರಾಜಿ ಅನ್ನೋದು ನಮ್ಮ ಕನ್ನಡದಲ್ಲಿ ಪ್ಯಾಪ್ ಅಂತೆ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಅದೇ ಹೇಳ್ತಿದ್ದೀನಲ್ಲ, ನನಗೂ ಮೊನ್ನೆ ಯಾರೋ ವೈಷ್ಣವಿ ಮ್ಯಾರೇಜ್ಗೆ ಹೋಗಿದ್ದೆ. ಸಡನ್ನಾಗಿ ಯಾರೋ ಸ್ನ್ಯಾಪ್ ತೊಗೋತಾ ಇದ್ದಾರೆ. ಸ್ನ್ಯಾಪ್ ತೊಗೊಂಡು ನಂದು ಮತ್ತು ಐಶ್ವರ್ಯ, ಅಂದರೆ ತನು ಕ್ಯಾರೆಕ್ಟರ್ ಏನು ಮಾಡ್ತಾಯಿದ್ರು, ಇಬ್ಬರು ನಿಂತ್ಕೊಂಡು ಯಾರೋ ಸ್ನ್ಯಾಪ್ ತೊಗೋತಾ ಇದ್ದಾರೆ ಅಂತ. ಅವ್ರು ಯಾರೂ ನನಗೆ ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲು ಸಡನ್ನಾಗಿ ಮಾತಾಡ್ಸ್ದಾಗ ಚೆನ್ನಾಗಿ ಮಾತಾಡ್ಸ್ದಾಗ ನಮಗೇನು ರಿಯಾಕ್ಟ್ ಮಾಡಿದ್ರು, ನಾನು ಹಾಗೆ ರಿಯಾಕ್ಟ್ ಮಾಡಿದೆ. ಅದು ವಿಡಿಯೋ ತೆಗೆದಿದ್ದಾರೆ, ಅದು ಯಾವುದೋ ಒಂದು ಇನ್ಸ್ಟಾ ಪೇಜಲ್ಲಿ ಬಿಟ್ಟಿದ್ದಾರೆ. ಸಡನ್ನಾಗಿ ಅದು ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಯ್ತು. ನನಗೆ ಅದರಿಂದ ನನಗೇನು ಯೂಸ್ ಇಲ್ಲ. ಇದು ಯಾರಿಗೆ ಯೂಸ್ ಆಗ್ತಿದೆ ಇದು? ಓಕೆ, ನನಗಂತೂ ನಿಜ ಹೇಳ್ತೀನಿ, ನನಗಂತೂ ಯೂಸ್ ಇಲ್ಲ. ನಂಗೆ ಅದರಿಂದ ಯಾವುದೇ ಆಫರ್ ಬರಲ್ಲ ಅಥವಾ ಯಾವುದೇ ರೆಕಗ್ನಿಷನ್ ಬರಲ್ಲ.
ಇದು ಯಾವ ಥರ ಸಂಸ್ಕೃತಿ ಆಗ್ತಾ ಇದೆ. ನಾನು ಈ ಮುಂಬೈಲೆಲ್ಲ ನೋಡಿದ್ದೆ, ಹೌದು. ಜಿಮ್ಮಿಂದ ಬರ್ತಿರ್ಬೇಕಾದ್ರೆ ಮ್ಯಾಮ್ 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 ಸಾರ್ ಅನ್ಕೊಂಡು ಮಾಡ್ತಿರ್ತಾರೆ. ಆ ಥರದ ಒಂದು ಕಲ್ಚರ್ ನಮ್ಮಲ್ಲಿ ಸ್ಟಾರ್ಟ್ ಆಯ್ತಾ? ಬಟ್ ಇದು ಇಷ್ಟರ ಮಟ್ಟಿಗೆ ಅಕ್ಸೆಪ್ಟ್ ಮಾಡ್ಕೋಬಹುದು. ಇದು ಯಾವ ಥರ ಆಗುತ್ತೆ ಅಂತಂದರೆ, ನಾಳೆ ಮದುವೆ ಮನೇಲೂ ಅದೇ ಹಣೆ ಬರ, ಸಾವಿನ ಮನೇಲೂ ಅದೇ ಹಣೆ ಬರ. ಅಂದರೆ ನಾವು ದುಃಖದಲ್ಲಿದ್ದಾಗಲೂ ಅವ್ರಿಗೆ ರಿಯಾಕ್ಟ್ ಮಾಡ್ತಾ ಕೂತ್ಕೋಬೇಕಾ? ಅಂದರೆ ನಮ್ಮದೇ ಆದಂಥ ಒಂದು ಪ್ರೈವಸಿ ಇರಲ್ವಾ? ಇದಕ್ಕೆಲ್ಲ ಸ್ವಲ್ಪ ಹೊರತ ಬೀಳೋ ಚಾನ್ಸಸ್ ಮುಂದಿನ ದಿನದಲ್ಲಿ ತುಂಬ ಆಗುತ್ತೆ. ಪ್ರಾಬಬ್ಲಿ ಇದನ್ನು ಈಗಿಂದನೇ ಕಂಟ್ರೋಲ್ ಮಾಡಿದ್ರೆ ಎಲ್ಲರೂ ಬೆಟರ್ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಮುಂಬೈ ಸಂಸ್ಕೃತಿ ನಮ್ಮಲ್ಲಿಲ್ಲ. ಹೌದು. ಸೊ ಅದನ್ನು ಯೋಚನೆ ಮಾಡಬೇಕು. ಈ ಪಾಪ್ಸ್ ಅಂತ ಯಾರು ಬರ್ತಾರೆ ಅವ್ರಗಳಿಗೆ ನಾವು ಎಷ್ಟರ ಮಟ್ಟಿಗೆ ನಮ್ಮ ಒಂದು ನೇಮು ಫೇಮಿಗೋಸ್ಕರ ನಾವು ಅವರಿಗೆ ಎಷ್ಟು ಅಟೆನ್ಷನ್ ಕೊಡ್ತೀವೋ ಎಲ್ಲ ಟೈಮಲ್ಲೂ ಕೊಡಲೇಬೇಕಾದಂಥ ಪರಿಸ್ಥಿತಿ ಮುಂದಕ್ಕೆ ಬಂದರೆ ಅದಕ್ಕೆ ನಾವೇ ಹೊಣೆಗಾರ ಆಗ್ತೀವಿ. ಸೊ ಪ್ರಾಬಬ್ಲಿ ಅದು ಬೇಡ ಅಂತ ನನ್ನ ಅಭಿಪ್ರಾಯ. ಈಗ ಅದಕ್ಕೆ ಅಂತಾನೆ ಸಪ್ರೇಟ್ ಲುಕ್ಸ್ ಎಲ್ಲ ಕ್ರಿಯೇಟ್ ಆಗೋಂಥದ್ದು, ಏರ್ಪೋರ್ಟ್ ಲುಕ್ ಅಥವಾ ಜಿಮ್ ಲುಕ್, ಈ ಥರ. ನಿಮ್ಮ ಕಂಫರ್ಟಿಗೆ ನೀವಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಿಮಗೆ ಶೆಕೆ ಆಗ್ತಿದೆಯಾ? ಸರಿ, ನಿಮ್ಗೆ ಹಾಗಿದ್ರೆ ಕಾಟನ್ ಡ್ರೆಸ್ ಹಾಕೊಳ್ಳಿ. ನಿಮ್ಗೆ ಚಳಿ ಆಗ್ತಿದೆಯಾ? ಸ್ವೆಟ್ ಡ್ರೆಸ್ ಹಾಕೊಳ್ಳಿ. ಯಾರಿಗೋ ಇಂಪ್ರೆಸ್ ಮಾಡೋಕ್ಕೋಸ್ಕರ ಯಾಕೆ ಹಾಕೋಬೇಕು? ನನ್ನ ದುಡಿಮೆ 10 ರೂಪಾಯಿ ಅಂತಂದರೆ ನಾನು 15 ರೂಪಾಯಿ ಡ್ರೆಸ್ ಹಾಕೋದ್ರಲ್ಲಿ ಅರ್ಥನೇ ಇಲ್ಲ. ನನಗೋಸ್ಕರ ನಾನು ಬದುಕ್ತಾ ಇದ್ದೀನಿ. ನಾನು ಜನರ ಮಧ್ಯದಲ್ಲಿ ನಾನು ಬದುಕ್ತಿದ್ದೀನಿ ನಿಜ. ಹಂಗಂತ ಜನಕ್ಕೋಸ್ಕರ, ನಾನು ಜನರಿಗೆ ಇಂಪ್ರೆಸ್ ಮಾಡೋಕ್ಕೋಸ್ಕರ ನಾನು ಬದುಕ್ತಾ ಇಲ್ಲ. ಅದರ ಅವಶ್ಯಕತೆನೂ ನನಗಿಲ್ಲ. ಆ ಸಂಸ್ಕೃತಿ ಕೆಲವೊಬ್ರಿಗಿದೆ. ಇಲ್ಲಿಂದ ಇಲ್ಲಿ ಹೋಗೋದಕ್ಕೂ, ಅಂದರೆ ಇಲ್ಲಿಂದ ಒಂದು ಮ್ಯಾಗಿ ತೊಗೊಂಬರೋದಕ್ಕೆ ಹೋಗೋದಕ್ಕೂ ಅದೊಂದು ಏನಂತಾರೆ ಲುಕ್ಸ್ಗಳನ್ನು ಹಾಕೊಂಡು ಹೋಗೋ ಸಂಸ್ಕೃತಿ ಬಂದಿದೆ. ಅದು ಅವ್ರವ್ರ ಇಷ್ಟ. ನಾನು ಅದೇ ಹೇಳಿದ್ನಲ್ಲ, ಎಷ್ಟೋ ಜನ ಇವಾಗ ದುಡ್ಡು ಕೊಟ್ಟು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಮತ್ತೊಂದರಲ್ಲಿ ನೋಡಿ ಅವರ ಜಿಮ್ ಲುಕ್ ಹೇಗಿದೆ ನೋಡಿ ಅವರು ಸಾರಿ ಲುಕ್ ಹೇಗಿದೆ ನೋಡಿ. ಸುಮ್ಮನೆ ಯಾರೂ ಹಾಕಲ್ಲ ಮೇಡಮ್. ಅದಕ್ಕೋಸ್ಕರ ದುಡ್ಡು ಚೆಲ್ಲಿದ್ರೆ ಮಾತ್ರ ಹಾಕೋದು. ಆ ಸಂಸ್ಕೃತಿ ಬೆಳೀತದೆ. ಅದಕ್ಕೆ ಲೈಕ್ ಕೊಡೋರು ಜಾಸ್ತಿ. ಹೌದು. ನಿಮ್ಗೆ ಎಂಟರ್ಟೈನ್ ಮಾಡ್ತಿದ್ದಾರೆ ಅಂದಮೇಲೆ ಅವರು ಮಾಡಿಸ್ಕೋತಾರೆ. ಬಿಕಾಸ್ ಅವ್ರಿಗೂ ಎವ್ರಿ ಡೇ ಅವ್ರ ಹೆಸರುಗಳು ಓಡ್ತಾ ಇರಬೇಕು, ಯಾರೊಬ್ರು ನೋಡ್ತಾ ಇರಬೇಕು. ನೋಡಿದ್ರೆ ನಮಗೆ ಇಲ್ಲಿಂದನೂ ಆಫರ್ ಬರುತ್ತೆ, ಅಥವಾ ಯಾವುದೋ ರಿಯಾಲಿಟಿ ಶೋಗೆ ಹೋಗಬಹುದು, ಏನೋ ಇರುತ್ತೆ. ಪ್ರಾಬಬ್ಲಿ ಅವ್ರ ತಪ್ಪು ಅಂತ ನಾನು ಹೇಳಕ್ಕೆ ಹೋಗಲ್ಲ, ಬಟ್ ಆ ಸಂಸ್ಕೃತಿ ಒಳ್ಳೇದಲ್ಲ. ಈಗ ಅದೊಂದು ಅಂದರೆ ಟ್ರೆಂಡಿಂಗ್ ನಾವು ಮಾಡ್ತಿದ್ದೀವ ಅಥವಾ ಟ್ರೆಂಡ್ ಆಗ್ತೀವ ಅಥವಾ ಒಂದು ಕನ್ಫ್ಯೂಷನ್ಸ್ ಇರುತ್ತೆ, ಗೊತ್ತಾ ಸರ್? ಈಗ ವಿಡಿಯೋ ಮಾಡಿ ಹಾಕೋದೇ ಟ್ರಾಲ್ ಆಗೋದಕ್ಕೆ ಅಥವಾ ವಿಡಿಯೋ ಅಪ್ಲೋಡ್ ಮಾಡೋದೇ ವೈರಲ್ ಆಗೋದಕ್ಕೆ, ಈ ಥರದ್ದು ಒಂದಷ್ಟು ವಿಷಯಗಳು ಈಗ ನಮ್ಮ ಜನ್ರೇಷನಲ್ಲಿ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಅವಾಗ ನೀವಿದ್ದಾಗೆಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ತುಂಬ ಕಡಿಮೆ ಬಳಕೆ ಇರಲಿಲ್ಲ. ಪ್ರಾಬಬ್ಲಿ 2013 ಅಲ್ವಾ ಫೇಸ್ಬುಕ್ ಇತ್ತು. ಫೇಸ್ಬುಕ್ಕಿಗೆ ಒಂದು ಫೋಟೋ ಹಾಕಿದ್ರೆ ಪ್ರಾಬಬ್ಲಿ ಒಂದು 20 ಲೈಕ್ ಬಂದರೆ ದೊಡ್ಡ ವಿಚಾರ ಆವಾಗ. ಸೊ ಇನ್ಸ್ಟಾಗ್ರಾಮ್ ಅನ್ನೋ ಒಂದು ಯಾವುದು ಸ್ಟಾರ್ಟ್ ಆಯಿತು, ಅಲ್ಲಿಂದ ಒಂದು ಫಾಲೋ ಸಂಸ್ಕೃತಿಗಳು ಜಾಸ್ತಿ ಆಯಿತು. ಅಗ್ನಿಸಾಕ್ಷಿ ಇದ್ದ ಟೈಮಲ್ಲಿ 2018-19 ಅನಿಸುತ್ತೆ, ಪ್ರಾಬಬ್ಲಿ ನಂಗೆ ಒಂದು 3 ಲಕ್ಷ ಫಾಲೋವರ್ಸ್ ಇದ್ರು ಅದಕ್ಕೆ ಇನ್ಸ್ಟಾದಲ್ಲಿ. ಅವಾಗ ರೀಲ್ ಸಂಸ್ಕೃತಿ ಇರಲಿಲ್ಲ. ಅವಾಗ ಡಬ್ ಸ್ಮ್ಯಾಶ್ ಅಂತೆ, ಇನ್ನೊಂದು ಟಿಕ್ ಟಾಕ್ ಅಂತ ಇತ್ತು. ಅದರಿಂದನೇ ಹಲವಾರು ಜನ ದುಡ್ಡು ಮಾಡ್ಕೊಂಡವ್ರು ಇದ್ದಾರೆ. ಯಾವಾಗ ರೀಲ್ ಬಂತು, ಫಾಲೋವರ್ಸ್ ಸಂಖ್ಯೆ ಸಡನ್ ಆಗಿ ಏನೋ ಜಾಸ್ತಿ ಆಯಿತು. ಬೇರೆಯವ್ರದ್ದೆಲ್ಲ ರೀಲ್ಸ್ ಅಂತೆ. ಆಮೇಲೆ ಏನಂತಾರೆ ಅವ್ರನ್ನ ಇನ್ಫ್ಲೂಯೆನ್ಸರ್ ಅಂತ ಹೇಳ್ತಾರೆ. ಸಡನ್ ಆಗಿ ಅದೇ ಹೇಳಿದ್ನಲ್ಲ ಮೊನ್ನೆ, ನನಗೆ ಆದಂಥದ್ದು ಗೊತ್ತಾಯಿತು. ಆಮೇಲೆ ಇದು ಈ ಪೇಜಿನ ಹಿಂದೆ ಯಾರ್ಯಾರು ಇರ್ತಾರೆ, ಇದ್ರ ಏನು ಯೂಸ್ ಆಗುತ್ತೆ ಅನ್ನೋದು. ಅವ್ರ ಬಿಸ್ನೆಸ್ ಅವ್ರು ಮಾಡ್ಕೊಳ್ಳಿ, ಬಟ್ ಅದು ಎಲ್ಲಿ ತನಕ ಹೋಗ್ತಿದೆ ಅಂತಂದರೆ ಬೇರೆಯವ್ರಿಗೆ ಇನ್ಫ್ಲೂಯೆನ್ಸ್ ಆಗ್ತಿದೆ, ನಾನು ಹಿಂಗೆ ಆಗಬೇಕು ಅಂತ. ಅಂದರೆ ನಾಳೆ ಏನಾಗುತ್ತೆ, ನಾವೇನೋ ಅವ್ರಿಗೆ ಹೆಲ್ಪ್ ಮಾಡಿದ್ವಿ, ಓಕೆ ಹೆಲ್ಪ್ ಬೇಡ, ನಾನು ಫೇಸ್ ಇಟ್ಕೊಂಡು ಏನೋ ಮಾಡಿದ್ರು. ನಮಗೇನೋ ಒಂದು ಕೆಲಸ ಆಗಬೇಕು ಅಂತಂದಾಗ ಅವರು ರೆಡಿ ಇರಬೇಕಾಗುತ್ತೆ. ಈ ಥರ ನಮಗೇನೋ ಒಂದು ಕೆಲಸ ಆಗಬೇಕು, ರೆಡಿ ಇದ್ದೀರಾ, ಈ ಥರ ಮಾಡ್ಕೊಡ್ಬೋದಾ ಅಂತ ಕೇಳಿದಾಗ ಅಲ್ಲಿ ದುಡ್ಡು ಆಫರ್ ಕೇಳ್ತಾರೆ. 50,000, 10,000, 15,000 ಡಿಮ್ಯಾಂಡ್ಗಳು ಸ್ಟಾರ್ಟ್ ಆಗ್ತವೆ. ಸೊ ಇದು ಸಂಸ್ಕೃತಿ ನನಗೂ ಏನೋ ಅಂತ ಏನೋ ಇಲ್ಲ. ಬಾರ್ಟರ್ ಸಿಸ್ಟಮಲ್ಲಿ ಹೋಗ್ಬೇಕು ಯಾವತ್ತೂ. ಆ ಥರ ಇದ್ದಾಗ ನೀವು ನಿಮ್ಮ ಫೇಸ್ ನನಗೆ ಬೇಕು ಅಂದರೆ, ನನಗೆ ನೀವು ಬೇಕು ಅಂತಂದಾಗ ಆ ಬಾರ್ಟರ್ ಸಿಸ್ಟಮಲ್ಲಿ ಹೋಗಬೇಕು. ಅಂದರೆ ಆಗ ಪ್ರಮೋಷನ್ಸ್ ಮಾಡಬೇಕು. ಪ್ರಮೋಷನ್ ಅಂದರೆ ಒಂದು ಸಿನಿಮಾ ಪ್ರಮೋಟ್ ಮಾಡೋದಾಗಿರಲಿ, ಸೀರಿಯಲ್ ಪ್ರಮೋಟ್ ಮಾಡೋದಾಗಿರಲಿ, ಆಗಿದ್ದಾಗ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಪ್ರಮೋಷನ್ಸ್ ಆಗ್ತಾ ಇತ್ತು. ಒಂದು ಅಂದರೆ 2 ಫೇಸಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಪ್ರಮೋಷನ್ಸ್ ಆಗ್ತಿತ್ತು. ಈಗ ತುಂಬ ಕಮರ್ಷಿಯಲ್ ಆಗಿಬಿಟ್ಟಿದ್ದಾರೆ ಅಂತ. ಎಲ್ಲ ದುಡ್ಡುಗೋಸ್ಕರನೇ ಮಾಡ್ತಿದ್ದಾರೆ, ಏನು ಮಾಡೋಕ್ಕಾಗುತ್ತೆ. ಒಂದ್ಸಲ ಇಂಟರ್ನೆಟ್ ಆಫ್ ಆಗಲಿ ಗೊತ್ತಾಗತ್ತೆ. ಇಂಟರ್ನೆಟ್ ಇರೋವರೆಗೂ ಮಾತ್ರ ನಾವು ಅದಕ್ಕೆ ಹೇಳಿದ್ದು. ನಾವೆಲ್ಲ ಆ ಟೈಮಿಂದ ಆ ಫೋಟೋಸ್ನ ಹಿಡ್ಕೊಂಡು ಚಾನ್ಸ್ ಕೇಳ್ಕೊಂಡು ಬಂದಿರೋದ್ರಿಂದ ನಮಗೆ ನಾಳೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಇನ್ನೊಂದು ಏನು ಬೇಕಾದ್ರೂ ಉಡೀಸಾದ್ರೂ
ನಾವು ಕೇರೇ ಮಾಡಲ್ಲ. ಹ್ಮ್. ಎಂಡ್ ಆಫ್ ದ ಡೇ ಮತ್ತೆ ಟಿ ವಿಗೆ ಬರಲೇಬೇಕು, ಮತ್ತೆ ಟೆಲಿಫೋನಿಗೆ ಬರಲೇಬೇಕು. ಈಗೆಲ್ಲ ಪ್ರೊಫೈಲ್ ಬಿಲ್ಡ್ ಮಾಡೋದ್ರಲ್ಲಿ ಬ್ಯುಸಿ ಇದೆ ಜನ್ರೇಷನ್. ಮತ್ತು ತುಂಬ ಜನಕ್ಕೆ ಅದರಿಂದ ತುಂಬ ಹೆಲ್ಪ್ಗಳಾಗಿದ್ದಾವೆ. ಅವರವರ ಕಷ್ಟಗಳನ್ನ ನೀಗಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗಿದೆ, ಇಲ್ಲ ಅಂತಿಲ್ಲ. ನಾಳೆ ಏನು ಬೇಕಾದ್ರೆ ಆಗ್ಬೋದು, ಅದನ್ನು ತೊಗೊಳೋದಕ್ಕೂ ರೆಡಿ ಇರಬೇಕಾಗತ್ತೆ. ಎಷ್ಟು ದಿನ ಅಂತ ಭೂಮಿ ಒಂದೇ ಕಡೆ ಇದಾಗ್ತಿರುತ್ತೆ, ಏನು ಬೇಕಾದ್ರೆ ಆಗ್ಬೋದು, ಸ್ಯಾಟಲೈಟ್ ಏನು ಬೇಕಾದ್ರೆ ಆಗ್ಬೋದು. ಈಗ ನಮ್ಮ ಕನ್ನಡ ಇಂಡಸ್ಟ್ರಿ ಈ ಇಯರ್ ಏನು ಅಷ್ಟು ಅದ್ಭುತವಾದಂತಹ ಸಿನಿಮಾಗಳನ್ನು ಇನ್ನೂ ಕೊಟ್ಟಿಲ್ಲ. ಒಂದೊಂದೇ ಬರ್ತಾ ಇದೆ. ಸೊ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿರ್ಬೋದು ಈ ಸಲ ನಮ್ಮ ಈ ವರ್ಷ ಪೀಟರಿಂದ ಬರುತ್ತೆ ಕನ್ನಡ ಇಂಡಸ್ಟ್ರಿಗೆ. ಅದೇ ಹೇಳೋದಲ್ಲ, ಪೀಟರ್ ತುಂಬ 100% ಎಫರ್ಟ್ ಹಾಕಿ ಮಾಡಿರುವಂಥ ಒಂದು ಸಿನಿಮಾ. ಸುಮ್ಮನೆ ಏನೇನೋ ಬಿಲ್ಡಪ್ ನಾನು ಕೊಡೋಕ್ಕೆ ಹೋಗಲ್ಲ. ಯಾಕಂದರೆ ಮುಂಚೆನೇ ಮಗು ಹುಟ್ಟೋಕ್ಕಿಂತ ಮುಂಚೆ ಅದೇನೋ ಹೇಳ್ತಾರಲ್ಲ, ತೊಟ್ಲು ತಗೋತಾರ, ಆ ಥರ ಬೇಡ. ಬಟ್ ತುಂಬ ಒಳ್ಳೆ ಸಿನಿಮಾ ಕನ್ನಡ ಇಂಡಸ್ಟ್ರಿ ಕೊಡ್ತೀನಿ, ಅದಂತೂ ನಿಜ. ತುಂಬ ಒಳ್ಳೆ ಎಫರ್ಟ್ ನಡೀತಾ ಇದೆ. ಯೂಶ್ವಲಾಗಿ ನೀವು ನೋಡೋ ಹಾಗೆ ನಮ್ಮ ಇಂಡಸ್ಟ್ರೀಲಿ ಫಸ್ಟ್ ಹಾಫ್ ಆದಮೇಲೆ ಸೆಕೆಂಡ್ ಹಾಫ್ ಏನು ಸ್ಟಾರ್ಟ್ ಆಗುತ್ತೆ ಜೂನ್ ಅಥವಾ ಜುಲೈಯಿಂದ, ಪ್ರತಿ ವರ್ಷವೂ ಅಲ್ಲಿಂದನೇ ಟೇಕ್ ಆಫ್ ಆಗೋದು. ಹೌದು, ನಾನು ನೋಡಿದ ಪ್ರಕಾರ. ಸೊ ಫಸ್ಟ್ ಹಾಫ್ ಅಷ್ಟು ಚೆನ್ನಾಗಿರಲ್ಲ, ಸೆಕೆಂಡ್ ಹಾಫ್ ನಿಧಾನಕ್ಕೆ ಟೇಕ್ ಆಫ್ ಆಗಿ ಚೆನ್ನಾಗಿ ಸ್ಟಡಿ ಆಗುತ್ತೆ. ಅಂದರೆ ಅಪ್ ಟು ಡಿಸೆಂಬರ್ ತನಕ. ಆಮೇಲೆ ಡಿಸೆಂಬರ್ ಎಂಡು ಮತ್ತು ಜನವರಿ ಮಿಡ್ಲಲ್ಲಿ ಒಂದು ಒಳ್ಳೆ ದೊಡ್ಡ ಬ್ಲಾಕ್ ಬಸ್ಟರ್ ಸ್ಟಾರ್ಗಳ ಸಿನಿಮಾ ಬರುತ್ತೆ, ಅವಾಗಷ್ಟೇ. ಅದಾದ್ಮೇಲೆ ಏನೋ ಡೌನ್ ಆಗ್ತಾ ಇದೆ. ಅದು ಪ್ರಾಬಬ್ಲಿ ಆಡಿಯನ್ಸ್ ಇಂದನೂ ಆಗ್ತಿರ್ಬೋದು, ಅಥವಾ ಒಳ್ಳೆ ಸಿನಿಮಾ ಬರದೇ ಇದ್ದು ಆಗ್ತಿರ್ಬೋದು. ಬಟ್ ಜುಲೈಯಿಂದ ಟೇಕ್ ಆಫ್ ಆಗುತ್ತೆ. ಸೊ ನಿಮ್ಮ ಸಿನಿಮಾನು ಟೇಕ್ ಆಫ್ ಆಗೋದಕ್ಕೆ ರೆಡಿ ಆಗಿದ್ದೀರಾ? ಖಂಡಿತ ರೆಡಿ ಇದೆ. ಅದೇ ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಜನರ ಕೈ ಹಿಡಿಬೇಕು ಅಷ್ಟೇ. ಯಾಕಂದರೆ ಇವಾಗೆಲ್ಲ ಓ ಟಿ ಟಿ ಸಮಾನ ಅದು ಇದು ಆಗಿರೋದಕ್ಕೆ ಓ ಟಿ ಟಿ ನಂಚ್ಕೊಂಡು ಕೂತ್ಕೊಂಡು ನಾವುಗಳು ಸಿನಿಮಾ ಮಾಡದೇ ಇರೋ ಥರ ಆಗಿದೆ ಈಗ. ಫಸ್ಟ್ ಕೇಳೋದು ಯಾವಾಗ ಬರುತ್ತೆ ನಿಮ್ಮ ಸಿನಿಮಾ ಟಿ ವಿಲಿ, ನಿಮ್ಮ ಸಿನಿಮಾ ಯಾವಾಗ ಓ ಟಿ ಟಿಲಿ ಬರುತ್ತೆ? ಗೆದ್ದರೆ ತಾನೇ ಬರೋಕ್ಕಾಗೋದು. ಈಗ ನಾನಂತೂ ಹೇಳ್ತೀನಿ, ನಾನು ಓ ಟಿ ಟಿ ಹುಡುಗ ಅಲ್ಲ. ನನಗೊಂದು ಒಳ್ಳೆ ಸಿನಿಮಾ ನಾನು ನೋಡಬೇಕು ಅಂತ, ಅಥವಾ ಒಂಚೂರು ಅದ್ರ ಬಗ್ಗೆ ಇಂಟ್ರೆಸ್ಟ್ ಬಂದರೆ, ಎಸ್ಪೆಷಲಿ ಟ್ರೈಲರ್ ಅಥವಾ ಪೋಸ್ಟರ್ ಅಥವಾ ಸಾಂಗ್ಸ್ ಅಥವಾ ಅದರ ಒಂದು ಗ್ಲಿಮ್ಸಸ್ ನನಗೆಲ್ಲ ಅಪ್ರೋಚ್ ಆಯಿತು ಅಂತಂದರೆ ನಾನು 100% ಹೋಗಿ ನಾನು ಥಿಯೇಟ್ರಿಗೆ ಹೋಗಿ ನೋಡ್ತೀನಿ. ಅಂದರೆ ಇಲ್ಲಿ ಆಗ್ತಿರೋದು, ಒಬ್ಬ ಸಿನಿಮಾದವನೇ ನಾನು ಇಷ್ಟೊಂದೆಲ್ಲ ಡಿಮ್ಯಾಂಡ್ ಕೊಡ್ತಿದ್ದೀನಿ ಅಂದರೆ, ನೀವು ಆಡಿಯನ್ಸಿಗೆ ಎಷ್ಟರ ಮಟ್ಟಿಗೆ ರೀಚ್ ಮಾಡಬೇಕು. ಒಂದು ಸಿನಿಮಾ ಒಂದು ಪೋಸ್ಟರಿಂದನೂ ಮಾಡಬೇಕು, ಒಂದು ಸಾಂಗಿಂದನೂ ಮಾಡಬೇಕು, ಟ್ರೈಲರಿಂದನೂ ಮಾಡಬೇಕು, ಇನ್ನೊಂದು ಪ್ರಮೋಷನ್, ಅದು ಜೆನ್ಯೂನ್ ಆಗಿ. ಈ ಥರ ಮಾಡಿದ್ರೆ ಪ್ರಾಬಬ್ಲಿ ಒಂದಷ್ಟು ಜನರನ್ನ ನೀವು ಥಿಯೇಟ್ರಿಗೆ ಕರ್ಕೊಂಬರ್ಬೋದು. ಅದಾದಮೇಲೆ ಮೌತ್ ಪಬ್ಲಿಸಿಟಿಯಿಂದ ಎತ್ಕೊಳ್ಳುತ್ತೆ ಸಿನಿಮಾ. ಇದು ಆಗ್ತಿಲ್ಲ. ಈಗ ನಿಮ್ಮ ಕತ್ತಲೊಂದು ರುದ್ರಾಕ್ಷಿ ಇದೆ, ಸೊ ಅದರ ಹಿನ್ನೆಲೆ ಏನು? ಏನಿಲ್ಲ, ತಿರುವಣ್ಣಾಮಲೆಗೆ ಹೋಗಿದ್ದೆ. ಸೊ ಗಿರಿ ಪ್ರದಕ್ಷಿಣೆ ಹಾಕಿ, ಅಂದರೆ ತುಂಬ ದೇವ್ರನ್ನ, ಅದು ಹೇಳೋದಲ್ಲ, ಎಲ್ಲದೂ ತುಂಬ ಅಲ್ಲ, ಅತಿಯಾಗಲ್ಲ, ನಂಬ್ತೀನಿ, ತುಂಬ ಚೆನ್ನಾಗಿ ಬಿಲೀವ್ ಮಾಡ್ತೀನಿ. ಅತಿಯಾಗಂತೂ ದೇವರನೇ ಇಲ್ಲ. ನಮ್ಮಲ್ಲಿರುವಂಥ ಒಬ್ಬ ದೇವರು ಯಾರಿದ್ದಾನೆ, ಅವನ್ನ ಫಸ್ಟ್ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು. ಸೊ ಯೂನಿವರ್ಸಿಗೆ ಮ್ಯಾನಿಫೆಸ್ಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಮ್ಯಾನಿಫೆಸ್ಟೇಷನ್ ಎಲ್ಲ ನಂಬ್ತೀರಾ ಸರ್? ಖಂಡಿತ. ವರ್ಕೌಟ್ ಆಗಿದೆಯಾ ನಿಮ್ಗೆ? ಖಂಡಿತ. ಏನು ಮ್ಯಾನಿಫೆಸ್ಟ್ ಮಾಡಿದ್ರಿ? ನೀವು ನಂಬಲ್ಲ, ನಾನು 2-3 ವರ್ಷ ಖಾಲಿ ಕೂತ್ಕೊಂಡಿದ್ದೆ. ಕರೋನಾಯಿಂದ ಆಲ್ಮೋಸ್ಟ್ 2022 ತನಕ ಆಲ್ಮೋಸ್ಟ್ 2 ವರ್ಷ ಖಾಲಿ ಕೂತ್ಕೊಂಡಿದ್ದೆ. ಒಂದು ಚಾನ್ಸ್ ಸಿಗೋದಕ್ಕೋಸ್ಕರ ನಾನು ಬೆಳಗ್ಗೆ ಎದ್ದು ಹನುಮಾನ್ ಚಾಲೀಸ ಅದು ಇದು ವ್ರತ ಎಲ್ಲ ಮಾಡಿದ್ದೆ. ಅದು ಮ್ಯಾನಿಫೆಸ್ಟೇ ಅಲ್ವಾ? ಅಂದರೆ ನಿಮ್ಮಲ್ಲಿರುವಂಥ ಹಸಿವು ತೋರಿಸ್ಕೊಂಡಾಗಲೇ ಅದು ಊಟ ಸಿಗೋಕ್ಕೆ ಸಾಧ್ಯ ಆಗೋದು. ಸೊ ಒಂದು 10 ಜನರಿಗೆ ಅಪ್ರೋಚ್ ಮಾಡಿದ್ದೀನಿ, ಮತ್ತೊಂದು, ಅದು ನಮಗೆ ಟೈಮ್ ಬರಬೇಕು. ಸೊ ಪ್ರಾಬಬ್ಲಿ ಮ್ಯಾನಿಫೆಸ್ಟ್ ಅನ್ನೋದು ನಾವು ಏನು 100% ಕೊಡ್ತೀವಿ ಅದೇ ನಮ್ಗೆ ಸಿಗೋದು. 200% ಕೊಡ್ತು ನನಗೆ. ಬಿಕಾಸ್ ನಾನು ಮ್ಯಾನಿಫೆಸ್ಟ್ ಮಾಡಿದಂಥ ಒಂದು ಟೈಮಲ್ಲಿ ನಾನು ಖಾಲಿ ಕೂತ್ಕೊಂಡಿದ್ದೆನಲ್ಲ, ಆವಾಗಲೇ ನಾನು ಶ್ರೀಗೌರಿ ಆಫರ್ ಬಂದಿದ್ದು. ಶ್ರೀಗೌರಿ ಒಬ್ಬ ಶರಣ್ ಹೆಗಡೆ ಅನ್ನೋ ಒಬ್ಬ ಕ್ಯಾರೆಕ್ಟರ್ನ ಬೇರೆ ಥರನೇ ತೊಗೊಂಡೋಯ್ತು. ನಾನೊಬ್ಬ ಆ್ಯಕ್ಟರ್ ಆಗಿ ನಾನು ತುಂಬ ಖುಷಿ ಕೊಟ್ಟಂಥ ಕ್ಯಾರೆಕ್ಟರ್. ಅಷ್ಟು ಈಸಿಯಾಗಿ ಯಾರಿಗೂ ಖುಷಿ ಕೊಡಲ್ಲ ಒಂದು ಕ್ಯಾರೆಕ್ಟರ್. ನಂಗೆ ತುಂಬ ಖುಷಿ ಕೊಡ್ತು. ಹೊರಗಡೆನೂ ಅಷ್ಟೇ, ಕಾಮಿಡಿ ವಿಲನ್ ಆಗಿ ಮಾಡೋದು ಆ ಥರದ್ದು ನಾನು ಅಂದ್ಕೊಂಡೇ ಇರಲಿಲ್ಲ ಲೈಫಲ್ಲಿ. ಹೇಗೆ ಕೊಡ್ತು? ಬಿಕಾಸ್ ಆಫ್ ಮ್ಯಾನಿಫೆಸ್ಟ್. ಸೊ ನೀವು ಕೂತಲ್ಲಿನೇ ಯೂನಿವರ್ಸಿಗೆ ರೀಚ್ ಆಗಬೇಕು. ಅದು ಬಿಟ್ಬಿಟ್ಟು ನೀವು 10 ಕಡೆ ಹೋಗಿ ಬರೋದು, ಕಾಲು ನೋವು ಮಾಡ್ಕೊಳ್ಳೋದು, ಪೆಟ್ರೋಲ್ ಖರ್ಚು ಮಾಡ್ಕೊಳ್ಳೋದು ದೊಡ್ಡ ವಿಚಾರ ಅಲ್ಲ. ದುಡ್ಡಿದ್ರೆ ಮಾಡ್ಬೋದು, ದುಡ್ಡಿಲ್ಲ ಏನು ಮಾಡ್ತೀರಾ? ಕೂತಲ್ಲೇ ಭಕ್ತಿ ತೋರಿಸ್ಬೇಕು. ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು, ಅದನ್ನೇ ಮ್ಯಾನಿಫೆಸ್ಟ್ ಅಂತ ಹೇಳೋದು. ನಿಮ್ಮ ಪ್ರಕಾರ ಜೀವನ ಅಂದರೆ ಏನು ಸರ್? ಅಂದರೆ ಈಗ ನೋಡಿದಷ್ಟು ಈಸಿ ಯಾರ ಲೈಫು ಇರೋದಿಲ್ಲ. ಅಂದರೆ ಎಷ್ಟೇ ಖುಷಿಯಾಗಿದ್ರೂ ಒಳಗಡೆ ಅವ್ರಿಗೆ ಆದಂತಹ ನೋವು ಇರುತ್ತೆ. ಸೊ ನಿಮ್ಮ ಪ್ರಕಾರ ಏನಿರ್ಬೋದು? ಜೀವನ ಅಂದರೆ ಸರಳವಾಗಿರೋದು ಅಂತ ನನ್ನ ಪ್ರಕಾರ.
ತುಂಬ ಎಷ್ಟು ಸಿಂಪ್ಲಿಫೈಡ್ ಆಗಿರ್ತಾರೋ ಹಾಗೆ ಬಾಳೋಕ್ಕಾಗತ್ತೆ. ₹1 ದುಡಿಯೋನಿಗೆ ₹2 ಕಷ್ಟ ಇರುತ್ತಲ್ಲ, ಹಾಗೇನೆ. ಸೊ ನಾವು ಎಷ್ಟೇ ದುಡಿದ್ರೂ ಅದ್ರ ಕಷ್ಟ ನಮ್ಗೆ ಗೊತ್ತಿರುತ್ತೆ. ನಮ್ಮ ಸೇವಿಂಗ್ಸ್ ಮಾಡೋಕೆ ಆಗದೇ ಇರೋಷ್ಟು ಕಷ್ಟಗಳು ನಾವು ನೋಡಿರ್ತೀವಿ, ಈಗಲೂ ನೋಡ್ತೀವಿ ಕೂಡ. ನೀವು ಹೇಗೆ ಬದುಕ್ತೀರಾ? ಪ್ರತಿದಿನ ರಾಗಿ ಮುದ್ದೆ ತಿನ್ನಬೇಕಾ? ತಿಂತೀರಾ. ಅಕಸ್ಮಾತ್ ನಿಮ್ಗೆ ರಾಗಿ ಮುದ್ದೆ ಸಿಕ್ಕಿಲ್ಲ ಏನು ಮಾಡ್ತೀರಾ? ಅದಕ್ಕೆ ಅಲ್ಟರ್ನೇಟ್ ಅನ್ನೋದು ಇರಬೇಕು, ಅದಕ್ಕೆ ನೀವು ಅಡ್ಜಸ್ಟ್ ಆಗಿರಬೇಕು. ನಮಗೆ ಅನ್ನ ಸಾರೇ ಆಗಿ ತಿನ್ನೋದು ಮನೇಲಿ. ತುಂಬ ಜನ ಹೇಳ್ತಾರೆ, ನಿಮ್ಮನ್ನು ನೋಡ್ರೆ ಡೈಲಿ ಬಿರಿಯಾನಿ ಲೆವೆಲಿಗೆ ತಿಂತೀರಾ ಅನ್ಸುತ್ತೆ. ನಾವು ಅನ್ನ ಸಾಂಬಾರೇ ತಿನ್ನೋದು. ನೋಡ್ದವ್ರಿಗೆ ಬಿರಿಯಾನಿ ತಿಂತಿದ್ದೀವಿ ಅಂತ ಅಲ್ಲ, ಅವ್ರವ್ರು ಅನ್ಕೊಳ್ಳಿ. ಸಿನಿಮಾ ಡೈಲಾಗ್ ಅಷ್ಟು ಈಸಿ ಇಲ್ಲ ಲೈಫು. ಬಟ್ ನಾವು ತುಂಬ ಸರಳವಾಗೇ ಇರ್ತೀವಿ. ಸಿನಿಮಾದಲ್ಲಿ ತೋರಿಸೋ ಥರ ಶ್ರೀಮಂತಿಕೆಯಲ್ಲಿ ನಾವು ಜೀವನ ನಡೆಸೋಕ್ಕಾಗಲ್ಲ, ಅಥವಾ ಸೀರಿಯಲಲ್ಲಿ ತೋರಿಸೋ ಶ್ರೀಮಂತಿಕೆಯಲ್ಲಿ ನಾವು ಜೀವನ ಮಾಡೋಕ್ಕಾಗಲ್ಲ. ಅದು ಏನಿದ್ರು ಟಿ ವಿ ಸಿನಿಮಾಗೆ ಸೀಮಿತ. ಮನೇಲಿದ್ದಾಗ ಟ್ಯೂಬ್ಲೈಟ್ ಕೆಳಗೆ ಇರ್ತೀವಿ. ನಿಮ್ಮ ಫೇವ್ರೆಟ್ ಹೀರೋ ಯಾರು ಸರ್? ಅನಂತ್ ನಾಗ್ ಸರು, ವಿಷ್ಣು ಸರು, ರಾಜ್ಕುಮಾರ್ ಸರ್. ಅವರದ್ದೇ ಹಾದಿಯಲ್ಲಿ ಹೋಗ್ಬೇಕಂತ ಇಲ್ಲ, ಆ ಥರ ಏನಿಲ್ಲ. ಅವ್ರವ್ರ ಹಾದಿ ನಾನು ಹೇಳಕ್ಕೆ ಹೋಗಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ನೋ ಥರ ನನ್ನ ಕಷ್ಟಕ್ಕೆ ನಾನೇನು ದುಡಿತೀನೋ ಅಷ್ಟು ಮಾತ್ರ ನನ್ನ ಹಾದಿ. ಬಟ್ ತುಂಬ ಇನ್ಫ್ಲೂಯೆನ್ಸ್ ಆಗ್ತೀನಿ. ನನಗೆ ಅಣ್ಣವ್ರ ಸಿನಿಮಾಗಳು ನೋಡಿದಾಗ ಒಂದು ಡೈಲಾಗ್ ನನ್ನೆಲ್ಲ ಒಂದು ಡೈಲಾಗ್ ಹೇಳ್ಬೋದು? ಬೇಡ ಅದೇನೋ ತಪ್ಪಿ ಅವ್ರಿಗೆ ಅವಮಾನ ಆಗೋದು ಬೇಡ. ಆಮೇಲೆ ವಿಷ್ಣು ಸರ್ನ ನೋಡಿದಾಗ ಅವ್ರ ಆ್ಯಟಿಟ್ಯೂಡ್, ಅವ್ರ ಸ್ಟೈಲು, ಅನಂತ್ನಾಗ್ ಅವ್ರು ನೋಡಿದಾಗ ನನ್ನ ಮಗದ ಈ ಥರ ಕ್ಯಾರೆಕ್ಟರ್ ಮಾಡಿದ್ರೆ ಹಿಂಗೆ ಮಾಡಬೇಕು, ಇಷ್ಟೊಂದೆಲ್ಲ ತುಂಬ ಅನುಸರಿಸ್ಕೊಂಡ್ಬಂದವ್ ನಾನು. ಅಂದರೆ ಅವ್ರ ಸ್ಕ್ರೀನೆಲ್ಲ ಅವ್ರನ್ನ ಎಂಜಾಯ್ ಮಾಡೋದಕ್ಕಿಂತ ಅವ್ರನ್ನ ಇವು ಹಿಂಗೆ ಮಾಡ್ತಾರಲ್ಲ, ನಾನು ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಅಂದ್ಕೊಂಡು. ಆ್ಯಂಡ್ ಸುದೀಪ್ ಸರ್, ಡಿ ಬಾಸ್ ಆಗಿರ್ಬೋದು, ಅವ್ರನ್ನೆಲ್ಲ ನಾವು ಆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋದಲ್ಲ, ಆ ಆರ ನಮಗೆ ತಾಗತ್ತೆ. ಈಗ ಸುಮ್ಮನೆ ಹೇಳ್ಬೇಕಂದ್ರೆ ವಿಜಯ್ ಸೂರ್ಯ, ಅವ್ನು ತುಂಬ ದೊಡ್ಡ ಸುದೀಪ್ ಸರ್ ಫ್ಯಾನು. ಅಗ್ನಿಸಾಕ್ಷಿಲಿ ಏನೋ ಆ್ಯಕ್ಟಿಂಗ್ ಮಾಡ್ಬೇಕಾರೆ ಏನೋ ಅಣ್ಣವ್ರ ಮೈ ಮೇಲೆ ಬಂದ್ರ ಅಂತ ಕೇಳ್ತಿದ್ದೆ. ಅವನು ಯಾರು ಬಂದ್ರಪ್ಪ ನಿನ್ನ ಮೈ ಮೇಲೆ ಇವಾಗ ಅಂತ ಕೇಳ್ತಿದ್ದೆ. ಅಂದರೆ ಅಷ್ಟು ಇನ್ಫ್ಲೂಯೆನ್ಸ್ ಆಗಿ ಮಾಡ್ತಿದ್ವಿ. ಅವರ ಒಂದು ತನನ ಟಿ ವಿಲಿ ಅಥವಾ ಲೈಫ್ ಸ್ಟೈಲ್ಗಳನ್ನು ನಾವು ಈ ಆವಾಗ ಪಾಡ್ಕಾಸ್ಟ್ ಅಂತ ನಡೀತಿತ್ತಲ್ಲ, ಇಂಟರ್ವ್ಯೂಗಳು, ಅದನ್ನೆಲ್ಲ ನೋಡಿ ತುಂಬ ಇನ್ಫ್ಲುಯೆನ್ಸ್ ಆಗಿದ್ದೀವಿ. ಎಸ್ಪೆಷಲಿ ಅನಂತ್ನಾಗ್ ಸರ್ ನಂಗೆ ತುಂಬ ಇಷ್ಟ. ಈಗಿನ ಒಂದು ಟೈಮಲ್ಲಿ ನಾನು ಮಾಡ್ತಾ ಇದ್ದಂಥ ಕ್ಯಾರೆಕ್ಟರ್, ಈ ಬಾಲಾಜಿ ಫೋಟೋ ಸ್ಟುಡಿಯೋ ಅಂತ ಒಂದು ಸಿನಿಮಾದಲ್ಲಿ ಒಬ್ಬ ಫೋಟೋಗ್ರಾಫರ್ ಆಗಿ ಮಾಡಿದೆ. ಅದಕ್ಕೆ ನಾನು ಆ ಗೌರಿ ಗಣೇಶ ಮತ್ತು ಅವರ ಒಂದು ಲಂಬೋದರ, ಅದು ಏನೇನು ಸೀರೀಸ್ ಇತ್ತ ನಾನು ನೋಡಿದ್ದೀನಿ. ಅದನ್ನು ಇದನ್ನು ತರಬೇಕು ಗುರು, ನಾನು ಇದನ್ನು ತೊಗೊಂಬರ್ತೀನಿ ನಾನು. ಈಗ ಪೀಟರಲ್ಲಿ ನಾನು ವಿಷ್ಣು ಸರ್ದು ಒಂದಷ್ಟು ಸ್ಟೈಲ್ಗಳನ್ನು ನಾನು ಮಾಡ್ಕೊಂಡಿದ್ದೀನಿ. ಅದೆಷ್ಟೋ ಜನ ಗೊತ್ತಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದೊಂದು ಸರ್ಪ್ರೈಸ್ ಎಲಿಮೆಂಟ್ ನಮಗೆ ಕಾಯ್ತಾ ಇದೆ ಅನ್ಸುತ್ತೆ ಪೀಟರ್ ಸಿನಿಮಾ ಮೂಲಕ. ಪ್ರಾಬಬ್ಲಿ ರಾಜೇಶ್ ಧ್ರುವ ಅವ್ರನ್ನ ನೀವು ಬಾಲಾಜಿ ಫೋಟೋ ಸ್ಟುಡಿಯೋ ನೋಡಿದ್ರೆ ಒಂದು ಕ್ಲಾಸ್ ಸಿನಿಮಾದಲ್ಲಿ ಏನು ನೋಡಿದ್ರು ಆ ಕ್ಯಾರೆಕ್ಟರ್ ನೋಡಿರ್ತೀರಾ. ಬಟ್ ಪೀಟರಲ್ಲಿ 100% ಒಂದು ಮಾಸ್ ಎಲಿಮೆಂಟ್ 2 ಲುಕ್ಕಲ್ಲಿ ನೋಡ್ತೀರಾ. ಒಂದು ಲವರ್ ಬಾಯ್, ಇನ್ನೊಬ್ಬ ಮಾಸ್, 2 ನೋಡ್ತೀರಾ. ಅಲ್ಲಿ ಯಾರೋ ಕಾಣಿಸ್ಬೋದು ನಿಮಗೆ, ವಿಷ್ಣು ಸರ್ ಕಾಣಿಸ್ಬೋದು, ಹೇಳೋಕ್ಕಾಗಲ್ಲ. ಇವ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾನೆ, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್, ಗೊತ್ತಾಗತ್ತೆ. ನೋಡಲಿ, ನಾನು ಮಾಡ್ಕೊಂಡಿದ್ದೀನಿ, ನಾನು ಒಪ್ಕೋತೀನಿ ಕೂಡ. ಆ ಸ್ಟೈಲ್ ನಾನು ಖಂಡಿತವಾಗ್ಲೂ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ತಂಗಾದ್ರೆ ಸಿನಿಮಾಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಖಂಡಿತ ನೀವು ವೆಯ್ಟ್ ಮಾಡಿ, ಸರ್ಪ್ರೈಸ್ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಅದೇ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಇವಾಗ. ಮೋಸ್ಟ್ ಪ್ರಾಬಬ್ಲಿ ಸೆಪ್ಟೆಂಬರ್ ಆಗಬಹುದು, ಗೊತ್ತಿಲ್ಲ, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಯಾವ ಡೈರೆಕ್ಟರ್ಸ್ ಜೊತೆ ಅಂದರೆ ಕೆಲಸ ಮಾಡ್ಬೇಕನ್ನೋ ಆಸಕ್ತಿ ಇದೆ? ಎಲ್ಲರ ಜೊತೆ ಮಾಡಬೇಕು ಅಂತ ಆಸೆ. ಸೊ ಅದು ಪರ್ಟಿಕ್ಯುಲರ್ ಆಗಿ ಇವ್ರ ಹೆಸರೇ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ನಾನು ಈ ಟೈಮಲ್ಲಿ ನೋಡಿದಂಥ ಮೊನ್ನೆ ಬಂದಂಥ ಕೆಲವು ಡೈರೆಕ್ಟರ್ಗಳು ತುಂಬ ಸಖತ್ತಾಗಿ ಮಾಡಿದ್ದಾರೆ. ನಂಗೆ ಎಲ್ಲರ ಜೊತೆ ಮಾಡಬೇಕು ಅಂತ ಆಸೆ. ಅಂದರೆ ಎಸ್ಪೆಷಲಿ ಹೊಸಬ್ರ ಜೊತೆ ಮಾಡಬೇಕು ಅಂತ ಇನ್ನೂ ಆಸೆ. ಯಾಕಂದರೆ ಮಾತುಗಳನ್ನು ಕೆಲವೊಂದ್ಸಲ ಅಕ್ಸೆಪ್ಟ್ ಮಾಡ್ಕೋತಾರೆ. ಈಗ ನಾನೇನೋ, ನೀವು ಡೈರೆಕ್ಟ್ರು ಅಂತ ಅಂದಾಗ ನಾನೇನೋ ಒಂದು ಹೇಳಬೇಕು, ನೋಡಿ ಸ್ವಲ್ಪ ಈ ಥರ ಮಾಡ್ಕೊಳ್ಳಿ, ಈ ಥರ ಹಿಂಗೆ ವರ್ಕ್ ಮಾಡೋಣ, ಇನ್ಪುಟ್ಸ್ ಕೊಟ್ಟಾಗ ಅದನ್ನು ತಗೊಳ್ಳೋ ಒಂದು ಮನಸ್ಥಿತಿ ಇರಬೇಕು. ಕೆಲವೊಬ್ರು ದೊಡ್ಡವ್ರಿಗೆ ಇರುತ್ತೆ, ಇಲ್ಲ ಅಂತಿಲ್ಲ. ಬಟ್ ಕೆಲವೊಂದ್ಸಲ ತುಂಬ ಜನ ಈಗೋ ಹರ್ಟ್ ಮಾಡ್ಕೊಂಡವರು ಇದ್ದಾರೆ. ಸೊ ಹಾಗಾಗಿ ಫಸ್ಟ್ ಅಬ್ಸರ್ವ್ ಮಾಡ್ತೀನಿ ನಾನು, ನಿಮಗೆ ಮಾತು ತಗೊಳ್ಳೋಷ್ಟು ಬುದ್ಧಿವಂತಿಕೆ ಇದೆಯಾ ಇಲ್ವಾ ಅಂತ. ಆಮೇಲೆ ನಾನು ಹೇಳ್ತೀನಿ. ಯಾಕೆ ನಾನು ಒಬ್ಬ ಡೈರೆಕ್ಟರ್ ಆಗಿರೋದಕ್ಕೆ, ನಾನು ಒಂದು ಸ್ಕ್ರಿಪ್ಟ್ ಎಲ್ಲ ಬರೆಯೋ ಒಂದು ಚಿಕ್ಕ ನಾಲೆಜ್ ಇರೋದಕ್ಕೆ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ನಾನು ಹೇಳಬಲ್ಲೆ. ಅದನ್ನು ತಗೊಳ್ಳೋಷ್ಟು ಪೇಷನ್ಸ್ ನಿಮಗಿದ್ದರೆ ಮಾತ್ರ ಅದು ವರ್ಕೌಟ್ ಆಗುತ್ತೆ.
ಓಕೆ, ನನ್ನ ಕೊನೆ ಪ್ರಶ್ನೆ ಸರ್, ಈಗ ನಮ್ಮ ಇಂಡಸ್ಟ್ರಿಗೂ ಬೇರೆ ಇಂಡಸ್ಟ್ರಿಗೂ ಡಿಫ್ರೆನ್ಸ್ ಅಂತ ಏನಿದೆ? ಅಂದರೆ ನಾನು ಒಂದು ಆರ್ಟಿಕಲ್ನಲ್ಲಿ ನೋಡಿದೆ ದಟ್ ತೆಲುಗು ಸಿನಿಮಾ ಕಮರ್ಷಿಯಲ್, ಅಂದರೆ ತೆಲುಗು ಆಡಿಯನ್ಸ್ ಕಮರ್ಷಿಯಲ್ ಸಿನಿಮಾಗಳನ್ನು ತುಂಬ ಬೇಗ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಒಂದು ಹೇಳಿದ್ದೀರ ನೀವು ಸ್ಟೇಟ್ಮೆಂಟ್ನ ಕೂಡ. ಸೊ ನಿಮ್ಗೇನು ಅನಿಸುತ್ತೆ, ಏನು ಡಿಫ್ರೆನ್ಸಸ್ ಇದೆ ಅಂತ? ಅಂದರೆ ತೆಲುಗು ನೀವು ಆಡಿಯನ್ಸ್ ತೆಲುಗು ಸಿನಿಮಾ ನೀವೇ ನೋಡ್ತೀರಾ ಅನ್ನೋದಾದರೆ, ತೆಲುಗು ಸಿನಿಮಾದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋದು ಒಂದೇ ಒಂದು, ಒಬ್ಬ ಹಿಂಗಿದ್ರೆ 10 ಜನ ಹಿಂಗೆ ಹಾರೋಗ್ತಾರೆ ಅನ್ನೋದು. ಅದೇ ಕನ್ನಡದಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರು ಎಷ್ಟೋ ಕಡೆ. ಹಾಗೇನೆ ತೆಲುಗು ಸಿನಿಮಾದಲ್ಲಿ ಜಾತಿ ರತ್ನಾಲು ಅಂತ ಒಂದು ಸಿನಿಮಾಗಳಾಗಿರ್ಬೋದು, ಅಥವಾ ಮೊನ್ನೆ ಬಂದಂಥ DJ ತಿಲ್ಲು, ಶುಭಮ್, ಆ ಥರ. ಅಂದರೆ ಶುಭಮ್ ಗೆಲ್ಲಿಲ್ಲ, ಆ ಪ್ರಶ್ನೆ ಬೇರೆ. DJ ತಿಲ್ಲು ಸೀರೀಸ್ಗಳಾಗಿರ್ಬೋದು, ಆಮೇಲೆ ಈ ನಗರಕ್ಕೆ ಜಾಕ್, ಆ ಥರ ಎಲ್ಲ ಕಾನ್ಸೆಪ್ಟ್ಗಳು ಯಾಕೆ ಹಿಟ್ಟಾಯಿತು? ಅಲ್ಲಿ ಏನು ಕಮರ್ಷಿಯಲ್ ಎಲಿಮೆಂಟ್ ಇತ್ತು. ಕಮರ್ಷಿಯಲ್ ಎಲಿಮೆಂಟ್ ಅಂತಂದರೆ ನಿಮಗೆ ಒಂದು ಫ್ರೇಮಲ್ಲಿ ತುಂಬಿಸ್ಬಿಡ್ತಾರೆ. ಅದನ್ನು ನೀವು ರಿಯಲ್ ಲೈಫಲ್ಲಿ ನೋಡೋಕೆ ಸಾಧ್ಯ ಇಲ್ಲ. ಬಟ್ ರಿಯಲ್ ಲೈಫಲ್ಲಿ ಅದನ್ನು ತುಂಬಿಸೋಕ್ಕೋಸ್ಕರ ಪ್ರಯತ್ನ ಮಾಡಿದವರು ಇದ್ದಾರೆ ಆಡಿಯನ್ಸ್ಗಳು. ಅಂದರೆ ಸೆಲೆಬ್ರೇಟ್ ಮಾಡ್ತಾರೆ ಸಿನಿಮಾಗಳನ್ನ. ಆ ಸಂಸ್ಕೃತಿ ಈಗಲೂ ನಡೀತಾ ಇದೆ. ಅದು ದೊಡ್ಡ ಸ್ಟಾರ್ ಸಿನಿಮಾಗೂ ಆಗಿರ್ಬೋದು, ಅಥವಾ ಮೊನ್ನೆ ಬಂದಿರೋ ಸಿನಿಮಾಗಳಿಗೂ ಆಗಿರ್ಬೋದು. ಅಲ್ಲಿ ಯೂಶುವಲ್ ಆಗಿ ಒಂದು ತೆಲುಗು ಪ್ರಾಜೆಕ್ಟ್ ನೀವು ಮಾಡ್ತೀರಾ ಅಂದರೆ 1 year ಕಮ್ಮಿ ಮಾಡೋದೇ ಇಲ್ಲ. ಯಾಕೆ? ಪ್ರೊಡಕ್ಷನ್ ವ್ಯಾಲ್ಯೂ ಹಂಗೆ ಕಾಣಿಸುತ್ತೆ. ಅದನ್ನೇ ಕಮರ್ಷಿಯಲ್ ಅಂತ ಹೇಳೋದು. ಬರೀ ತುಂಬಿಸೋದು ಒಂದೇ ಇಲ್ಲ, ಒಂದೊಂದು ಫ್ರೇಮು ಅದ್ಭುತವಾಗಿ ಕಾಣಿಸುತ್ತೆ ನಿಮಗೆ. ಅದನ್ನೇ ಕಮರ್ಷಿಯಲ್ ವ್ಯಾಲ್ಯೂ ತಂದ್ಕೊಡೋದು. ಸೊ ನಮ್ಮ ಸಿನಿಮಾ ಅದೇ ಥರ ಇದೆ. ನಾವೊಂದು ಬಜೆಟಲ್ಲಿ ಮಾಡಿದ್ದೀವಿ. ಆ ಬಜೆಟ್ ನಾನು ಈಗ ಹೇಳಲ್ಲ, ಒಂದು ಹೇಳೋ ಟೈಮ್ ಬರುತ್ತೆ. ಆ ಬಜೆಟಲ್ಲಿ ಮಾಡಿದ್ದೀವಿ. ಬಟ್ ನಿಮಗೆಲ್ಲೂ ಕೂಡ ಏನೋ ಕಮ್ಮಿ ಆಯ್ತಲ್ಲ ಅಂತ ಅನ್ಸೋದೇ ಇಲ್ಲ. ಬಿಕಾಸ್ ನಾವು ತೆಲುಗು ಆಡಿಯನ್ಸ್ನ ತಲೆಯಲ್ಲಿ ಇಟ್ಕೊಂಡು ನಾವು ಬರೆದಿರೋದು. ಹಾಗೆ ಕಂಪೋಸ್ ಮಾಡಿದ್ರು ಶಾರ್ಟ್ನ. ಬಟ್ ಇದು ತೆಲುಗುಗೆ ಸೂಟ್ ಆಗುತ್ತೆ ಅನ್ನೋದಲ್ಲ. ನಾನು ಇಟ್ಟಿರೋ ಟೈಟ್ಲು ಕೂಡ ಯೂನಿವರ್ಸಲ್ ಟೈಟಲ್. ಅದು ಎಲ್ಲ ಲ್ಯಾಂಗ್ವೇಜ್ಗೂ ಅದೇ ಟೈಟಲ್ಲೇ ಸೆಟ್ ಆಗುತ್ತೆ. ಸೊ ಹಾಗಾಗಿ ಪ್ರಾಬಬ್ಲಿ ಅದೇನಾದರೂ ಚೆನ್ನಾಗಿ ಆದರೆ ನಾನು ಇನ್ನೊಂದು ಇಂಟರ್ವ್ಯೂ ಕೊಡ್ತೀನಿ. ಸೊ ಕಮರ್ಷಿಯಲ್ ಸಿನಿಮಾ ಅದು ಆಡಿಯನ್ಸ್ಗೆ ಅಂತಲೇ ಮಾಡಿರೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಇಷ್ಟು ಟೈಮ್ನ ನಮಗೋಸ್ಕರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಏನಾದರೂ ಲಾಸ್ಟಿಗೆ ಹೇಳಬೇಕಂತ ಇದೆಯಾ? ಏನಿಲ್ಲ, ಕನ್ನಡ ಸಿನಿಮಾ, ಅದರಲ್ಲೂ ನಂದು ಸಿನಿಮಾ ಪೀಟರ್ ಬರ್ತಾ ಇದೆ. ಆದಷ್ಟು ಬೇಗ ನೋಡಿ. ಆ್ಯಂಡ್ ಕನ್ನಡ ಸಿನಿಮಾಗಳಿಗೆ ಮೊದಲನೇ ಆದ್ಯತೆ ಕೊಡಿ ಥಿಯೇಟ್ರಲ್ಲಿ, ಸ್ಪೆಷಲಿ ಥಿಯೇಟ್ರಲ್ಲಿ. OTT ಎಲ್ಲ ಆಮೇಲೆ, ಯಾಕಂದ್ರೆ ಥಿಯೇಟ್ರಲ್ಲಿ ಹಿಟ್ಟಾದರೆ ಮಾತ್ರ ಒಂದು ಅದ್ಭುತವಾದ ಸಿನಿಮಾ ನಿಮಗೆ ದೊಡ್ಡ OTT ಅಂತ ಸಿಗೋದು. ಈಗ ಬಗೀರ ನೆಟ್ಫ್ಲಿಕ್ಸಲ್ಲಿ ಇರುವಂಥ ಒಂದೇ ಒಂದು ಕನ್ನಡ ಸಿನಿಮಾ. ನೀವು ಹುಡುಕಾಡಿದ್ರು ಬೇರೆ ಸಿನಿಮಾ ಸಿಗಲ್ಲ. ಹಾಗೇನೆ ಬೇರೆ ಬೇರೆ ಕಡೆ ನಾವು ರೀಚ್ ಆಗಬೇಕು ಅಂತಂದರೆ, ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಬೇಕು ಅಂತಂದ್ರೆ ನಾವು ಥಿಯೇಟ್ರಿಗೆ ಹೋಗಿ ಸಿನಿಮಾಗಳನ್ನು ನೋಡಿ ಗೆಲ್ಲಿಸ್ಬೇಕು. ಫಸ್ಟು ಅದನ್ನು ನಾವು ಮಾಡೋಣ. ಬರೀ OTT TV ಅಂತ ನಂಚ್ಕೊಂಡಿರಬೇಡಿ. ಒಳ್ಳೆ ಸಿನಿಮಾ ಬಂದಾಗ ಅದ್ರ ಬಗ್ಗೆ ಕೇಳಿದಾಗ, ವಿಮರ್ಶೆಗಳನ್ನು ನೋಡಿದಾಗ ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ನೋಡಿದ್ರಲ್ಲ, ಇದೇ ಇವತ್ತಿನ ವಿಶೇಷ. ರಾಜೇಶ್ ಧ್ರುವ ಅವರು ಅವ್ರ ಲೈಫ್ನಲ್ಲಿ ನಡೆದಿರುವಂತಹ ಕೆಲವೊಂದು ವಿಷಯಗಳನ್ನು ತುಂಬ ಅದ್ಭುತವಾಗಿ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಹಾಗೆ ತುಂಬ ಪಾಸಿಟಿವ್ ಆಗಿರುವಂತಹ ಮನುಷ್ಯ ಅಂತ ಕೂಡ ಈ ಪಾಡ್ಕಾಸ್ಟ್ ಮೂಲಕ ಗೊತ್ತಾಗತ್ತೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.